ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 23/4/2025. ಮುರಳಿಯ ಮಹಾವಾಕ್ಯಗಳು. मीठे बच्चे, अब नाटक पूरा होता है, वापस घर जाना है. कलयुग अंत के बाद फिर सतयुग रिपीट होगा. यह राज सभी को समझाओ. ಮಧುರ ಮಕ್ಕಳೇ, ಈಗ ಈ ನಾಟಕ ಪೂರ್ಣವಾಗ್ತಾ ಇದೆ. ವಾಪಸ್ ಮನೆಗೆ ಹೋಗಬೇಕಾಗಿದೆ. ಕಲಿಯುಗದ ಅಂತ್ಯವಾದ ನಂತರ ಸತ್ಯುಗವು ಮತ್ತೆ ರಿಪೀಟ್ ಆಗುವುದು. ಈ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿಕೊಡಿ. ಬಾಬಾ ಹೇಳ್ತಾರೆ, ಈಗ ಈ ನಾಟಕ ಪೂರ್ಣ ಆಗ್ತಾ ಇದೆ. ಇದೊಂದು ನಾಟಕ, ಸ್ಪಷ್ಟವಾದ ಬಾಬಾ ಅರ್ಥದಲ್ಲಿ ನಮ್ಗೆ ಹೇಳ್ತಿದ್ದಾರೆ. ಇದು ವಿಶ್ವ ನಾಟಕ ಅರ್ಥಾತ್ ಒಂದು ಫಿಲ್ಮ್. ಇದು ಈ ಫಿಲ್ಮ್ ಈಗ ಪೂರ್ಣ ಆಗ್ತಾ ಇದೆ. ಮಾಡಲ್ಪಟ್ಟಂಥ ಪ್ರೀ ರಿಕಾರ್ಡೆಡ್ ಫಿಲ್ಮ್ ಇದು. ಈ ಫಿಲಮ್ನಲ್ಲಿ ನಾವೆಲ್ಲ ಆತ್ಮರು ಆ್ಯಕ್ಟರ್ ಆಗಿ ರೋಲ್ ಮಾಡಲಿಕ್ಕೆ ಬಂದಿದ್ದೇವೆ. ನಾವೆಲ್ಲ ಆತ್ಮರಲ್ಲಿ ಮಾಡಲ್ಪಟ್ಟಂಥ ಅನಾದಿ ಫಿಕ್ಸ್ಡ್ ಡ್ರಾಮಾದ ಡೈರೆಕ್ಟರ್ನ ಈ ಸ್ಟೋರಿಯ ಸ್ಕ್ರಿಪ್ಟ್ ಅನುಸಾರ ಪ್ರತಿಯೊಬ್ಬರದು ಜೀವನದ ಸ್ಟೋರಿ ಇದೆ. ಟೋಟಲ್ ವಿಶ್ವ ನಾಟಕ ಫಿಕ್ಸ್ಡ್ ಇದೆ. ಇಲ್ಲಿ ಏನೆಲ್ಲ ನಡೀತದೆ ನಾಟಕದ ಅನುಸಾರವೇ ನಡೀತಾ ಇದೆ. ಅದಕ್ಕಾಗಿ ಈ ಒಂದು ನಾಟಕದ ಸಮಯ ಪೂರ್ಣ ಆಗ್ತಾ ಇದೆ ಅಂತಾರೆ ಬಾಬಾ. ಈ ನಾಟಕ ಪೂರ್ಣ ಆಗ್ತಾ ಇದೆ. ಈಗ ವಾಪಸ್ ಅಂದರೆ ನಾವೆಲ್ಲ ಆತ್ಮರು ಮೂಲವತನವಾಸಿಗಳು ನಾಟಕ ಮುಗಿಸಿ ಈ ಫಿಲ್ಮನ್ನು, ಈ ಶೂಟಿಂಗನ್ನು ಕಂಪ್ಲೀಟ್ ಮಾಡಿ ನಾವು ವಾಪಸ್ ಮನೆಗೆ ಹೋಗಬೇಕಾಗಿದೆ. ಈ ಕಲಿಯುಗ ನಾಟಕದಲ್ಲಿ ಬೇರೆ ಬೇರೆ ಸೀನ್ರೀಸ್ ಹಳ್ಳಿಯ ನಾಟಕದಲ್ಲಿ ನಾವು ನೋಡ್ತಿದ್ವಿ. ಮೊದಲು ಪ್ರತಿಯೊಂದು ಸೀನ್ಗೆ ಬ್ಯಾಕ್ಗ್ರೌಂಡಲ್ಲಿ ಕರ್ಟನ್ಸ್ಗಳು ಚೇಂಜ್ ಮಾಡ್ತಿದ್ರು. ಅದೇ ರೀತಿಯಾಗಿ ಈ ನಾಟಕದಲ್ಲಿಯೂ ಕೂಡ ಬ್ಯಾಕ್ಗ್ರೌಂಡ್ ಸೀನ್ಸ್ ಏನಿದ್ದಾವೆ, ಕೆಲವೊಮ್ಮೆ ಸತ್ಯುಗದ ಸಮಯ ನಡೀತದೆ. ಸತ್ಯುಗದ ಬ್ಯಾಕ್ಗ್ರೌಂಡ್ಸ್ ಹಿಂದಗಡೆ ಸುಂದರವಾದ ಪ್ರಕೃತಿ, ಬಹಳ ಸುಂದರವಾದಂತಹ ಮಹಲ್ಗಳು, ಬಹಳ ಸುಂದರವಾಗಿರುವಂತಹ ಸೃಷ್ಟಿ ಬ್ಯಾಕ್ಗ್ರೌಂಡ್ ರೂಪದಲ್ಲಿ ವರ್ಕ್ ಮಾಡ್ತದೆ. ಅದೇ ರೀತಿಯಾಗಿ ದ್ವಾಪರ, ಕಲಿಯುಗ. ಈಗ ಕಲಿಯುಗದ ಸೀನ್ ನಡೀತಾ ಇದೆ ಅಂದಮೇಲೆ ಕಲಿಯುಗದ ಸೀನ್ ಆಗಲಿ ಸತ್ಯುಗದ ಸೀನ್ ಆಗಲಿ ಇದು ಕೇವಲ ನಾಟಕದಲ್ಲಿ ಮಾತ್ರ. ನಾನು ಆತ್ಮ ಸದಾ ಈ ನಾಟಕದಿಂದ ಪರೇ ಇದ್ದೀನಿ. ಈ ನಾಟಕದಿಂದ ಡಿಟ್ಯಾಚ್ ಅಬ್ಸರ್ವರ್ ಆಗಿದ್ದೀನಿ. ಆದರೆ ಈ ವಿಶ್ವ ನಾಟಕದಲ್ಲಿ ನಾವು ಯಾವಾಗ ಈ ನಾಟಕ ಮಾಡಲಿಕ್ಕೆ ಬರ್ತೀವಿ ಕೆಳಗಡೆ ಪರಂಧಾಮ ಮನೆಯಿಂದ, ನಾಟಕ ಮಾಡ್ತಾ ಮಾಡ್ತಾ ನಾಟಕದ ಮಧ್ಯದಿಂದ ನಾವು ಈ ನಾಟಕ ರಿಯಲ್ ಅಂತ ಅನುಭವ ಮಾಡ್ತೀವಿ. ಯಾವಾಗ ಈ ನಾಟಕ ನಮ್ಗೆ ರಿಯಲ್ ಅಂತ ಫೀಲ್ ಆಗ್ತದೋ ಆಗ ಆತ್ಮನ ಮೈಂಡ್ ಒಂದು ಹೊಸ ಪರಿಚಯ ಮಾಡ್ಕೊಳ್ತದೆ. ತನ್ನ ಐಡೆಂಟಿಟಿಯನ್ನು ಶರೀರದ ಜೊತೆಗೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತದೆ. ನಾ ಅಂದರೆ ಒಂದು ಪವಿತ್ರ ಆತ್ಮ ಅನ್ನುವಂಥದ್ದನ್ನು ಮರೆತು ನಾನು ಅಂದರೆ ಶರೀರ ಅನ್ನುವಂಥದ್ದೊಂದು ಯಾವಾಗ ಹೊಸ ಪರಿಚಯ ಮಾಡ್ಕೊಳ್ತದೋ ಆಗ ನಾನು ಶರೀರ, ಈ ನನಗೇನೆಲ್ಲ ಸುತ್ತಮುತ್ತ ಇದೆ ಅದು ನನ್ನದು, ನಾನು ನನ್ನದೆನ್ನುವಂತಹ ಭ್ರಮೆಯೊಳಗೆ ಸಿಲುಕಿ ಈ ಮನಸ್ಸು ಸತೋ ಪ್ರಧಾನತೆಯಿಂದ ಕೆಳಗಿಳಿತಾ ಇಳಿತಾ ಇಳಿತಾ ತಮೋ ಪ್ರಧಾನತೆಯನ್ನು ಪಡ್ಕೊಳ್ತದ, ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ತದ. ಅದಲ್ಲದೆ ಆತ್ಮ ತನ್ನ ಮೂಲ ಅವಸ್ಥೆಯನ್ನು ಮರೆತು ತನ್ನೊಳಗಿನ ಶಾಂತಿ, ಪವಿತ್ರತೆ, ಸುಖ, ಆನಂದವನ್ನು ಬಾಹ್ಯ ಈ ನಾಟಕದೊಳಗೆ ಮಾಡಲ್ಪಟ್ಟಂಥ ನಾಟಕದಲ್ಲಿ ಈ ಮೈಂಡ್ ಹುಡುಗಲಿಕ್ಕೆ ಶುರು ಮಾಡ್ತದ. ನನಗೆ ವಾಪಸ್ ಆ ಶಾಂತಿ ಬೇಕು, ಸುಖ ಬೇಕು ಅಂತ. ಆದರೆ ಎಲ್ಲಿಯೂ ಸುಖ ಶಾಂತಿ ಸಿಗದೆ ಅಲೆದಾಡ್ತಾ ಅತ್ಯಂತ ಅಶಾಂತವಾಗಿದೆ ಈ ಮನಸ್ಸು. ಅದಕ್ಕಾಗಿ ಬಾಬಾ ಈ ನಾಟಕವನ್ನು ಪೂರ್ಣ ಮಾಡ್ತಾರೆ. ಈ ನಾಟಕ ಈಗ ಪೂರ್ಣ ಆದಾಗ ಕಲಿಯುಗ ಅಂತಾಗ್ತದ. ಕಲಿಯುಗ ಯಾವಾಗ ಅಂತಾಗ್ತದೋ ಆಗ ಈ ನಾಟಕ ಮತ್ತೆ ಪುನರಾವೃತ್ತಿ ಆಗ್ತದೆ. ಈ ನಾಟಕ ನಿರಂತರ ಇದೆ, ನಿರಂತರ ನಿತ್ಯ ಇದೆ. ಇದು ಸತ್ಯ ನಾಟಕ, ಅವಿನಾಶಿ ಇದೆ. ಅವಿನಾಶಿಯಾದಂಥ ನಾಟಕ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೇ ಇರ್ತದೆ. ಅದಕ್ಕಾಗಿ ಕಲಿಯುಗದ ಸೀನ್
ಪೂರ್ಣ ಯಾವಾಗ ಆಗ್ತದೋ ಆವಾಗ ಮತ್ತೆ ಸತ್ಯುಗದ ಸೀನ್ ಶುರುವಾಗ್ತದೆ. ಈ ಒಂದು ರಹಸ್ಯವನ್ನು ತಾವು ಎಲ್ಲರಿಗೂ ತಿಳಿಸಿಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಈ ಸತ್ಯವನ್ನು ಅಂದರೆ ನಾವು ನಾಟಕ ಅನ್ನುವಂಥದ್ದು BK ರೋಲ್ನಲ್ಲಿ ಸ್ಪಷ್ಟ ಆಗಿದೆ. ಇದೊಂದು ನಾಟಕ. ಆದರೆ ಈ ನಾಟಕದಲ್ಲಿ ಏನೆಲ್ಲ ಪ್ರಾಪ್ತ ಆಗಿದೆ ಇದನ್ನೂ ನಾಟಕ ಅಂತ ಹೇಳ್ತೀವಿ. ಆದರೆ BK ಆದ ಮೇಲೂ ಕೂಡ ಮನಸ್ಸು ಏನು ನಂಬುತ್ತಾ ಇದೆ, ಅನುಭವ ಮಾಡ್ತಾ ಇದೆ ಅಂದರೆ ಈ ನಾಟಕದಲ್ಲಿ ಆಗು ಹೋಗುವ ಘಟನೆಗಳು, ಮಾತುಗಳು, ಸೀನ್ಗಳು ಕೆಲವೊಮ್ಮೆ ಈಗೂ ಕೂಡ ಸತ್ಯ ಅಂತ ಅನುಭವ ಆಗ್ತಾ ಇದೆ. ಇದೇ ಮಾಯೆ, ಇದೇ ಭ್ರಮೆಯಾಗಿದೆ. ಈ ಭ್ರಮೆಯಿಂದ ಹೊರಗೆ ಬರದೆ ನಾವು ನಮ್ಮ ಮೂಲ ಅವಸ್ಥಾ ಆತ್ಮಿಕ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಸದ್ಯ ನಮ್ಮ ಎದುರುಗಡೆ ಕಾಣ್ತಾ ಇರುವಂಥ ಇಷ್ಟೊಂದು ಕಲಿಯುಗದ ಭಯಾನಕ, ಚಿಂತಾಜನಕ, ದುಃಖದಾಯಕ ಸೀನ್ಗಳು ಬದಲಾಗಬೇಕು ಅಂದರೆ ನಾವು ಮತ್ತೆ ನಮ್ಮ ಮೂಲ ಸತೋಪ್ರಧಾನ ಅವಸ್ಥೆಯನ್ನು ಪಡ್ಕೋಬೇಕಾಗ್ತದೆ. ಇದರಿಂದ ಬಾಬಾ ಕೊಡುವಂಥ ಸತ್ಯ ಜ್ಞಾನದಿಂದ ನಾವು ಆತ್ಮ ಅವಿನಾಶಿ, ನಾನು ಆತ್ಮ ಸಂಪೂರ್ಣ ಪಾವನ ಇದ್ದೀನಿ, ಪವಿತ್ರ ಇದ್ದೀನಿ, ಈ ಮೈಂಡ್ ನಾಟಕದಲ್ಲಿ ಸಿಲುಕಿಕೊಂಡಿದೆ, ಇದಕ್ಕೆ ಪುರುಷಾರ್ಥ ಮಾಡಿಸಿ ಮತ್ತು ಇದನ್ನು ಸತೋಪ್ರಧಾನ ಮಾಡೋ ಸಲುವಾಗಿ ಇದಕ್ಕೆ ಸ್ಮೃತಿ ಕೊಡಿಸ್ಬೇಕಾಗ್ತದೆ, ನಿರಂತರ ಸ್ವಮಾನ ಕೊಡಿಸ್ಬೇಕಾಗ್ತದೆ, ನಿರಂತರ ಅಭ್ಯಾಸ ಅಟೆನ್ಷನ್ನ ಮೂಲಕ. ನಾನು ಆತ್ಮ ಇದ್ದೀನಿ, ಸತೋಪ್ರಧಾನ ಆತ್ಮ ಅಂತ. ಯಾಕೆ ಅಂದರೆ ಈ ಮೈಂಡಲ್ಲಿ ಯಾವಾಗ ಕಲಿಯುಗದ ಪ್ರಭಾವ ದೂರ ಆಗ್ತದೋ, ಸತ್ಯುಗದ ಸತೋಪ್ರಧಾನತೆ ಪುನರ್ಸ್ಥಾಪನೆ ಆಗ್ತದೋ, ಆಗಲೇ ಬಾಹ್ಯ ಜಗತ್ತಿನಲ್ಲಿಯೂ ಕೂಡ ಸತ್ಯುಗ ಬರಲಿಕ್ಕೆ ಸಾಧ್ಯ ಇದೆ. ಅಂದರೆ ಕಲಿಯುಗ ಇರುವುದು ಕೂಡ ಮೈಂಡ್ ಒಳಗನೆ. ಮೈಂಡಿನ ರಚನೆ ಈ ಕಲಿಯುಗ. ಯಾವಾಗ ಈ ಕಲಿಯುಗ ಮತ್ತು ಕಲಿಯುಗದ ಈ ಎಲ್ಲವೂ ಮನಸ್ಸಿನಿಂದ ತಯಾರಾಗಿದೆ, ಮನದೊಳಗನೆ ಅದೆಲ್ಲವೂ ಮರ್ಜ್ ಆಗಿ ಹೋದಾಗ, ಪುರುಷಾರ್ಥದಿಂದ, ಬಾಬಾರ ನೆನಪಿನಿಂದ, ಬಾಬಾ ಕೊಟ್ಟಿರುವಂತಹ ಸತ್ಯ ಜ್ಞಾನದಿಂದ ಯಾವಾಗ ಎಲ್ಲ ಅಶುದ್ಧತೆ ಅಥವಾ ಈ ಕಲಿಯುಗತನ ಅಥವಾ ಕರಾಳತನ ಏನು ಸಮಾಪ್ತಾಗಿ ಹೋಗ್ತದ, ಮರ್ಜ್ ಆಗಿ ಹೋಗ್ತದ, ಆತ್ಮನಲ್ಲಿ ಯಾವಾಗ ಸತೋಪ್ರಧಾನ ಸ್ಥಿತಿ ತಯಾರಾಗ್ತದೋ ಆಗ ನಮಗಾಗಿ ಬಾಹ್ಯ ಜಗತ್ತಿನ ಸೀನ್ಗಳು ಕೂಡ ಬದಲಾಗಲಿಕ್ಕೆ ಶುರುವಾಗ್ತದೆ. ಅದಕ್ಕಾಗಿ ಬಾಬಾ ಈ ಒಂದು ದೊಡ್ಡ ರಹಸ್ಯ ಇದೆ. ಈ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿಕೊಡಬೇಕು ಅಂತಾರೆ. ಪ್ರಶ್ನೆ: ಆತ್ಮ ಪಾರ್ಟ್ ಬಜಾತೆ ಬಜಾತೆ ಥಕ್ ಗಯಿ ಹೇ, ಥಕಾವಟ್ ಕಾ ಮುಖ್ಯ ಕಾರಣ ಕ್ಯಾ ಹೇ? ಆತ್ಮ ತನ್ನ ಪಾತ್ರವನ್ನು ಪ್ಲೇ ಮಾಡ್ತಾ ಮಾಡ್ತಾ, ಪಾರ್ಟ್ ಮಾಡ್ತಾ ಮಾಡ್ತಾ ಸುಸ್ತಾಗಿದೆ. ಈ ಸುಸ್ತಿಗೆ ಮುಖ್ಯ ಕಾರಣವೇನಾಗಿದೆ? ಪ್ರಶ್ನೆಯಲ್ಲಿ ಬಾಬಾ ಆತ್ಮ ಪಾರ್ಟ್ ಮಾಡ್ತಾ, ಆತ್ಮ ಏನು ತನ್ನ ರೋಲ್ ನಿಭಾಯಿಸ್ತಾ ಆತ್ಮದ ಏನು ಮೈಂಡ್ ಇದೆ, ಈ ಮೈಂಡ್ ತನ್ನ ಪರಿಚಯವನ್ನು ಶರೀರದ ಜೊತೆಗೆ ಮಾಡಿಕೊಂಡಿರುವ ಕಾರಣದಿಂದ ನಾ ಶರೀರ ಇದ್ದೀನಿ, ನಾ ಇನ್ನೂ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಬಹಳ ಸುಸ್ತಾಗಿದೆ. ಅದಕ್ಕಾಗಿ ಸುಸ್ತಿಗೆ ಕಾರಣ ಏನು? ಬಾಬಾ ಉತ್ತರ ಹೇಳ್ತಾರೆ, ಬಹುತ್ ಭಕ್ತಿ ಕಿ, ಅನೇಕ ಮಂದಿರ್ ಬನಾಯೆ, पैसा खर्च किया, धक्के खाते खाते सतो प्रधान ಆತ್ಮ ತಮೋ ಪ್ರಧಾನ್ ಬನ್ ಗಯಿ ಹೇ. ಬಹಳಷ್ಟು ಭಕ್ತಿಯನ್ನು ಮಾಡಿದ್ದೀರಿ, ಅನೇಕ ಮಂದಿರಗಳನ್ನು ಕಟ್ಟಿಸಿದ್ದೀರಿ, ಭಾಳಷ್ಟು ಧನವನ್ನು ಖರ್ಚು ಮಾಡಿರಿ, ಪೆಟ್ಟು ತಿಂತ ಈಗ ಸತೋ ಪ್ರಧಾನ ಇರುವಂಥ ಆತ್ಮರು ನೀವು ತಮೋ ಪ್ರಧಾನರು ಆಗಿದ್ದೀರಂತಾರೆ ಬಾಬಾ. ಭಕ್ತಿ ಮಾಡೋದ್ರಿಂದ ಸುಸ್ತು ಹೇಗಾಯಿತು? ಭಕ್ತಿ ಅರ್ಥಾತ್ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ ಅಜ್ಞಾನ ಅಂತಂದರೆ ಈ ನಾಟಕ, ಈ ವಿಶ್ವ ನಾಟಕದಲ್ಲಿ ನಾನು ಆತ್ಮ ಕೇವಲ ನನ್ನ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಈ ನಾಟಕ ಮಾಡಲ್ಪಟ್ಟದ್ದು, ಇದು ಕೇವಲ ನಾನು ಸಾಕ್ಷಿ ದೃಷ್ಟ ಆಗಿ ನೋಡಲಿಕ್ಕೆ ಸಾಧ್ಯ ಇದೆ ಹೊರತಾಗಿ ಇಲ್ಲಿ ನಾ ಏನನ್ನೂ ಮಾಡಲಿಕ್ಕೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನು ಇಲ್ಲಿ ನನಗೆ ದೊರೀತಾ ಇದೆ ಅದು ನಾಟಕದ ಅನುಸಾರ ದೊರೀತಾ ಇದೆ, ನಾ ಏನು ಕಳ್ಕೊಳ್ತಾ ಇದ್ದೀನಿ ಅದು ನಾಟಕದ ಅನುಸಾರವೇ ಕಳ್ಕೊಳ್ತಿದ್ದೀನಿ ಅನ್ನುವಂಥ ಸ್ಮೃತಿ ಕಳ್ಕೊಳ್ತೀವಿ. ಅದಕ್ಕಾಗಿ ನನಗೆ ಬೇಕು ಅಂತ ಭಕ್ತಿ ಮಾಡ್ತೀವಿ, ಶಾಂತಿ ಬೇಕು, ಭಗವಂತನ ಪ್ರೇಮ ಬೇಕು, ಮತ್ತು ಸದ್ಬುದ್ಧಿ ಬೇಕು,
ಜೀವನದಲ್ಲಿ ಸಮೃದ್ಧಿ ಬೇಕು, ಸುಖ ಬೇಕು, ಹೀಗೆ ಇಚ್ಛೆಗಳನ್ನು ಇಟ್ಕೊಂಡು ಭಕ್ತಿ ಮಾಡಲಿಕ್ಕೆ ಶುರು ಮಾಡ್ತೀವಿ. ಭಕ್ತಿಯಲ್ಲೂ ಕೂಡ ಏಕ ದೇವೋಪಾಸನೆಯ ಜೊತೆಗೆ ಅನೇಕ ದೇವರ ಪೂಜೆ ಮಾಡ್ತಾ ಮಾಡ್ತಾ ಅಲೆದಾಡ್ತಾ ಭಗವಂತನನ್ನು, ಸತ್ಯ ಪರಮಾತ್ಮ ತಂದೆಯನ್ನು ಕಲ್ಲಿನೊಳಗೆ, ಮೂರ್ತಿಯೊಳಗೆ, ಮಂದಿರದಲ್ಲಿ ಅನುಭವ ಮಾಡ್ತಾ ಈ ನಾಟಕ ನಮಗೆ ರಿಯಲ್ ಅನ್ನಿಸ್ತಾ ನಾವು ಮಾಡ್ತಾ ಇರುವುದೆಲ್ಲವೂ ಸತ್ಯಪ್ಪ ಅಂತ ಹೀಗೆ ಭಕ್ತಿಗಾಗಿ ಮಂದಿರಗಳನ್ನು ಮಾಡಿದ್ರಿ, ಇರುವಂಥ ಧನವನ್ನು ಖರ್ಚು ಮಾಡಿಕೊಂಡ್ರಿ, ಶಾಂತಿ ಸಿಗ್ತದ, ಸುಖ ಸಿಗ್ತದ ಅನ್ನೋ ಭರವಸೆಯೊಂದಿಗೆ ಜೀವನ, ಜನ್ಮದಿಂದ ಜನ್ಮಕ್ಕೆ ಹೀಗೆ ಕಳೀತಾ ಸತೋಪ್ರಧಾನ ಆಗಿರುವ ಆತ್ಮ ಇನ್ನಷ್ಟು ತಮೋಪ್ರಧಾನರೇ ಆದ್ರಿ ಅಂತಾರೆ ಬಾಬಾ. ಭಕ್ತಿ ಮಾಡೋದು ಅಂದರೆ ತನ್ನಿಂದ ದೂರ ಆಗೋದು. ಭಕ್ತಿ ಮಾಡೋದು ಅಂದರೆ ಭಗವಂತನಿರುವ ಅಸ್ತಿತ್ವವನ್ನು ಮರೆತು ಮೂರ್ತಿಯೊಳಗೆ, ಕಲ್ಲಿನೊಳಗೆ ಸರ್ವವ್ಯಾಪಿಯ ರೂಪದಲ್ಲಿ ಅವನನ್ನು ಮಹಿಮೆ ಮಾಡ್ತಾ ಇನ್ನೊಂದಿಷ್ಟು ದೂರ ಆಗ್ತಾ ಇರುವ ಸ್ಥೂಲವಾದ ಧನವನ್ನು ಕೂಡ ಖರ್ಚು ಮಾಡ್ತಾ ಸತೋಪ್ರಧಾನ ಇದ್ದಂಥವರು ತಮೋಪ್ರಧಾನ ಆಗ್ತೀರಿ ಅಂತಾರೆ ಬಾಬಾ. ತಮೋಪ್ರಧಾನ ಹೋನೆಗೆ ಕಾರಣ ಹಿ ದುಃಖಿ ಹೇ. ತಮೋಪ್ರಧಾನ ಆಗಿರುವ ಕಾರಣೇ ದುಃಖಿಯಾಗಿದ್ದೀರಿ ಅಂತಾರೆ ಬಾಬಾ. ತಮೋಪ್ರಧಾನ ಅಂತಂದರೆ ತಮೋ ಬುದ್ಧಿ, ತಮೋ ಅರ್ಥಾತ್ ಮಾಯೆಯನ್ನು, ಈ ನಾಟಕವನ್ನು ಸತ್ಯ ಅಂತ ಅನುಭವ ಮಾಡಿರುವ ಕಾರಣವೇ ಸತೋ ಬುದ್ಧಿ, ಸತ್ಯ ಬುದ್ಧಿ, ತಮೋ ತಾಮಸಿಕ ಆಯಿತು. ಅದರ ಕಾರಣ, ಅದರ ಫಲ ದುಃಖಿಯಾಗಿದ್ದಾನೆ ಮನಸ್ಸು ಮಾನವ. ಜಬ್ ಕಿಸಿ ಬಾತ್ ಸೆ ಕೋಯಿ ತಂಗ್ ಹೋತಾ ಹೇ ತಬ್ ತಖಾವಟ್ ಹೋತಿ ಹೇ. ಯಾವುದೇ ಮಾತಿನಲ್ಲಿ ಯಾವಾಗ ತೊಂದರೆಗೊಳಗಾಗ್ತಾರ, ಕಷ್ಟ ಫೀಲ್ ಮಾಡ್ತಾರೋ ಆಗ ಸುಸ್ತಾಗ್ತದ. ಅಂದರೆ ಭರವಸೆ ಇಟ್ವಿ ಭಕ್ತಿಯಲ್ಲಿ, ಈಗ ನನಗೆ ಅಪಾರ ಶಾಂತಿ ಸಿಗ್ತದ, ಸುಖ ಸಿಗ್ತದ, ನೆಮ್ಮದಿ ಸಿಗ್ತದ ಅಂತ. ಆದರೆ ಭಗವಂತನ ಸತ್ಯವನ್ನೇ ಅರಿಯದೆ ಕೇವಲ ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತಾ ಭರವಸೆಯನ್ನು ಇಟ್ಟು ಅಪೇಕ್ಷೆಯನ್ನು ಇಡ್ತಾ ಆ ಅಪೇಕ್ಷೆಗಳು ಪೂರ್ಣವಾಗದ ಕಾರಣ ತೊಂದರೆಗೊಳಗಾಗಿ ಕಷ್ಟದ ಅನುಭವ ಮಾಡ್ತಾ ಮತ್ತಿಷ್ಟು ಸುಸ್ತಾದ್ರಿ ಅಂತಾರೆ ಬಾಬಾ. ಅಭಿ ಬಾಬಾ ಆಯೇ ಹೇ ಸಬ್ ಥಕಾವಟ್ ಮಿಠಾನೆ. ಈಗ ಬಾಬಾ ಬಂದಿರೋದೇ ಎಲ್ಲ ನಮ್ಮ ಸುಸ್ತನ್ನು, ದಣಿವನ್ನು ದೂರ ಮಾಡೋದಕ್ಕಾಗಿ ಬಂದಿದ್ದಾರೆ. ನಾವೆಲ್ಲ ಆತ್ಮರು ಅರ್ಥಾತ್ ನಮ್ಮ ಮನಸ್ಸಿಗೆ ಈ ಶಿಕ್ಷಣವನ್ನು ಕೊಡಬೇಕಾಗಿದೆ, ಈ ಬೆಳಕನ್ನು ನಾವು ಮನಸ್ಸಿಗೆ ನೀಡಬೇಕಾಗಿದೆ. ಯಾಕೆಂದರೆ ಈಗೂ ಕೂಡ ಮನಸ್ಸು ಅಜ್ಞಾನದ ಕತ್ತಲೆಯಲ್ಲಿ ಅಲೆದಾಡ್ತಾ ಇರ್ತದ. ಆಗಾಗ ಅಲೆದಾಡೋದು ಅಂತಂದರೆ ಈ ನಾಟಕ ಸತ್ಯ ಇದೆ, ನಾವು ಈ ರೀತಿ ಇಂತಹ ದೇವಿಯ ಪೂಜೆ ಮಾಡೋದ್ರಿಂದ ನಮ್ಗೆ ಒಳ್ಳೆಯದಾಗ್ತದ, ಇಂಥ ದೇವರ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗ್ತದ, ಇಂಥ ವಾಸ್ತುವನ್ನು ನಾವು ಬದಲಾಯಿಸೋದ್ರಿಂದ ನಮಗೆ ರೋಲ್ನೊಳಗೆ ಚಲೋ ಆಗ್ತದ, ಅಥವಾ ನಾವು ಈ ರೀತಿ ಕ್ರಿಯೆಗಳನ್ನು ಮಾಡೋದ್ರಿಂದ, ಅಥವಾ ಇಂಥ ದೇವರನ್ನು ಕೇಳೋದ್ರಿಂದ, ಅಥವಾ ಇಲ್ಲಿ ಹೋಗಿ ಬರೋದ್ರಿಂದ, ಅಥವಾ ಇಂಥ ಗುರುಗಳ ದರ್ಶನ ಮಾಡೋದ್ರಿಂದ ನಮ್ಗೆ ಚಲೋ ಆಗ್ತದ ಅನ್ನುವಂಥದ್ದು ಇದು ಮೈಂಡ್ ಏನು ಭರೋಸೆ ಇಟ್ಕೊಂಡು ಕುಂತಿದೆ, ಇದರಿಂದಂತೂ ಏನೂ ಪ್ರಾಪ್ತಿಯಾಗಕ್ಕೆ ಸಾಧ್ಯ ಇಲ್ಲ. ಇದರಿಂದ ಇನ್ನೊಂದಿಷ್ಟು ಬುದ್ಧಿ ತಮೋಪ್ರಧಾನನೇ ಆಗ್ತದ. ಇಂಥ ವಿಶ್ವಾಸಕ್ಕೇ ಬಾಬಾ ಹೇಳ್ತಾರೆ ಅಂಧಶ್ರದ್ಧಾ. ಇದೊಂದು ಅಂಧಶ್ರದ್ಧೆ. BK ಆದಮೇಲೂ ಕೂಡ ರೋಲ್ನಲ್ಲಿ BK ಆದಮೇಲೂ ಕೂಡ ಮೈಂಡೊಳಗೆ ಈ ಭಾವನೆಗಳು, ಈ ಒಂದು ಅಜ್ಞಾನ, ಈ ಕತ್ತಲೆ ಉಳ್ಕೊಂಡಿದೆ. ಇದು ಇನ್ನೂ ಪೂರ್ಣ ಪರಿವರ್ತನೆ ಆಗಿಲ್ಲ. ಅಂದರೆ ಈ ಕಾರಣದಿಂದ, ಅಂದರೆ ವಾಸ್ತುದಿಂದ ಅಥವಾ ಏನಾದರೂ ನಾವು ಮನೆ ಬದಲಾಯಿಸೋದ್ರಿಂದ ಅಥವಾ ದೇವರ ನೆನಪು ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ, ಇಂಥವುಗಳನ್ನು ನಂಬೋದ್ರಿಂದ, ಸಣ್ಣ ಸಣ್ಣ ಕ್ರಿಯೆ ಕಾಂಡಗಳನ್ನು ಮಾಡೋದ್ರಿಂದ, ದರ್ಶನದಿಂದ ನಮಗೆ ಮುಕ್ತಿ ಸಿಗ್ತದಂತನೋ ಅಥವಾ ಸುಖ ಸಿಗ್ತದಂತನೋ ಅಥವಾ ನಮ್ಮ ಮನಸ್ಸು ಶಾಂತ ಆಗ್ತದನೋ ಅನ್ನುವಂಥ ಭರೋಸೆ ಇದೆ. ಆದರೆ ಇದು ಭರೋಸೆ ಅಲ್ಲ, ಇದು ಕೇವಲ ಒಂದು ಅಜ್ಞಾನ ಮಾತ್ರ, ಇದೊಂದು ಭ್ರಮೆ ಮಾತ್ರ. ಅದಕ್ಕೆ ಬಾಬಾ ಸ್ಪಷ್ಟ ಹೇಳ್ತಾರೆ, ಮಕ್ಕಳೇ ನೀವು ಇದರಿಂದಲೇ ತಮ್ಮ ಪ್ರಧಾನ ಆಗಿರಿ, ಕಳ್ಕೊಂಡಿದ್ದೀರಿ, ಸುಸ್ತಾಗಿದ್ದೀರಿ. ಈಗ ನಿಮ್ಮೆಲ್ಲ ಸುಸ್ತನ್ನು ದೂರ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಹೇಗೆ ದೂರ ಮಾಡ್ತಾರೆ ಬಾಬಾ? ಜ್ಞಾನದ ಬೆಳಕಿನಿಂದ. ಯಾವುದೂ ಸತ್ಯ, ಯಾವುದೂ ಅಸತ್ಯ ಅನ್ನುವ ನಾಲೆಡ್ಜ್ನ ಮೂಲಕ ಬಾಬಾ ನಮಗೆ ನಮಗಾದಂತಹ ದಣಿವನ್ನು, ಮನಸ್ಸಿಗೆ ಆದಂತಹ ದಣಿವನ್ನು ದೂರ ಮಾಡ್ತಾರೆ.
ಮನಸ್ಸಿಗೆ ಅಂದ್ಕೊಂಡ್ಬಿಟ್ಟಿದೆ, ಏನು ಮಾಡಿ ಏನಿಲ್ಲ, ಎಷ್ಟು ಮಾಡಿಯೂ ಅಷ್ಟೇ ಅಂತ. ಅದಕ್ಕಾಗಿ ಸುಸ್ತಾಗಿರುವಂಥ ಈ ಮನಸ್ಸು ಪುರುಷಾರ್ಥದಲ್ಲಿಯೂ ಕೂಡ ಸಣ್ಣ ಸಣ್ಣ ವಿಷಯಕ್ಕೆ ಸುಸ್ತಾಗ್ತದೆ. ಈಗ ಇಷ್ಟೊಂದು ಮಾಡೀವಿ, ಶಾಂತಿ ಸಿಕ್ಕಿಲ್ಲ, ಇನ್ನರೇ ಏನಪ್ಪ ಅಂತ ಹೇಳಿ ಅದಕ್ಕೆ ಬಾಬಾ ಹೇಳ್ತಾರೆ, ಮುಕ್ತಿ ಏನಿದೆ ಒಂದು ಸೆಕೆಂಡಿನ ಮಾತಿದೆ. ಈ ನಾಟಕದೊಳಗಿನ ಏನು ದಣಿವಿದೆ, ಸುಸ್ತಿದೆ, ಕೆಟ್ಟತನ ಇದೆ, ಇದೆಲ್ಲದಕ್ಕೂ ಮುಕ್ತಿ ಕೇವಲ ಸೆಕೆಂಡಿನ ಮಾತು. ಈ ಸೆಕೆಂಡಿನ ಮಾತು, ಸೆಕೆಂಡಿನ ಬೆಳಕು. ಬಾಬಾ ನಮಗೆ ಯಾವಾಗಲೂ ಹೇಳ್ತಾರೆ, ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ, ಸೆಕೆಂಡಿನಲ್ಲಿ ಮುಕ್ತಿ. ಅರ್ಥಾತ್ ಈ ಅರಿವೇ, ಈ ಕಾನ್ಷಿಯಸ್, ಇದು ನಾಟಕ, ಇದು ಸತ್ಯ ಅಲ್ಲ. ಇಲ್ಲಿ ಏನೆಲ್ಲ ಸಿಗ್ತಾ ಇದೆ, ಏನೆಲ್ಲ ಕಳ್ಕೊಳ್ತಾ ಇದ್ದೀನಿ, ಇದು ಯಾವುದೂ ಸತ್ಯ ಅಲ್ಲ. ಸತ್ಯವಾಗಿರುವುದು ನಾ ಆತ್ಮ ಮಾತ್ರ. ಮತ್ತು ಸತ್ಯವಾಗಿರುವಂಥದ್ದು ಆತ್ಮನ ಸತ್ಯ ಯಾವುದು ಅಂತಂದರೆ ಪವಿತ್ರತೆ, ಆನಂದ, ಶಾಂತಿ, ಇದೇ ಸತ್ಯ. ಇದನ್ನು ಆತ್ಮದ ಈ ಅನುಭೂತಿಯ ಹೊರತು ನಾನು ಈ ನಾಟಕದಲ್ಲಿ ಏನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಏನೂ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಮಾಡಲ್ಪಟ್ಟ ಫಿಕ್ಸ್ ನಾಟಕ ಇದೆ. ಇದರಲ್ಲಿ ಸಿಗಬೇಕಾಗಿದ್ದೇ ಸಿಗ್ತದ, ಕಳ್ಕೋಬೇಕಾಗಿದ್ದೇ ಕಳ್ಕೊಳ್ತೀವಿ. ಯಾವುದೂ ಇಲ್ಲಿ ನನ್ನ ಆತ್ಮಕ್ಕೆ ಬೇಕಾಗಿರುವಂಥದ್ದು ಸಿಗೋದಿಲ್ಲ. ಇನ್ನು ಅಜ್ಞಾನ ಸಿಗ್ತದೆ, ಕತ್ತಲೆ ಸಿಗ್ತದೆ, ದುಃಖ ಸಿಗ್ತದೆ, ಇನ್ನೊಂದಿಷ್ಟು ಮನಸ್ಸು ದಣಿವಾಗ್ತದೆ. ಹೊರತಾಗಿ ಈ ನಾಟಕದಿಂದ ನನಗೇನೂ ಪ್ರಾಪ್ತಿಯಾಗೋದಿಲ್ಲ. ಅಂದರೆ ಈ ನಾಟಕ ಸತ್ಯ ಅಂತ ತಿಳ್ಕೊಳ್ಳೋದ್ರಿಂದ ನಾನು ಆತ್ಮನಿಗೆ ಏನೂ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಬಾಬಾ ಸ್ಮೃತಿ ಕೊಡಿಸ್ತಾರೆ, ಮೈಂಡಿಗೆ ಸುಸ್ತಾಗಿದ್ದೀಯಾ, ಬಹಳ ಖರ್ಚು ಮಾಡಿದ್ದಿ, ಈಗ ನಾನು ಬಂದಿದ್ದೀನಿ ನಿನ್ನ ದಣಿವನ್ನು ದೂರ ಮಾಡೋದಕ್ಕಾಗಿ ಅಂತ. ओम शांति। रूहानी बाबा बैठ बच्चों को समझाते, उनका नाम है क्या? शिव। यहाँ जो बैठे हैं तो बच्चों को अच्छी रीति याद रहना चाहिए। ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ಕುಳಿತು ತಿಳಿಸ್ತಾರೆ. ಅವರ ಹೆಸರೇನಾಗಿದೆ? ಶಿವ. ಮೈಂಡಿಗೆ ಬಾಬಾ ಸ್ಮೃತಿ ಕೊಡಿಸ್ತಾರೆ. ಪರಮಾತ್ಮ ತಂದೆ ಯಾರು ನಿಮಗೆ ಜ್ಞಾನ ಕೊಡ್ತಾ ಇದ್ದಾರೆ, ಅವರು ಸಾಕ್ಷಾತ್ ಶಿವನಾಗಿದ್ದಾರೆ ಅಂತ. ಇಲ್ಲಿ ಕೂತ್ಕೊಂಡಿದ್ದೀರಿ ತಂದಮೇಲೆ ಇದನ್ನು ಬುದ್ಧಿಯಲ್ಲಿ ಚೆನ್ನಾಗಿ ನೆನಪಿಟ್ಕೋಬೇಕಾಗಿದೆ. ಇಸ್ ಡ್ರಾಮಾ ಮೇ ಜೋ ಸಬ್ಕಾ ಪಾಠ ಹೇ ವಹ ಅಬ್ ಪೂರಾ ಹೋತಾ ಹೇ. ಅಂಡರ್ಲೈನ್. ಈ ವಿಶ್ವ ನಾಟಕದಲ್ಲಿ ಯಾರದೆಲ್ಲ ಪಾರ್ಟ್ ಇದೆ ಅದು ಈಗ ಎಂಡ್ ಆಗ್ತಾ ಇದೆ. ಇದು ನಾಟಕ ಇದೆ, ನಾಟಕನೇ ಎಂಡ್ ತಂದಮೇಲೆ ನಾಟಕದಲ್ಲಿ ಇರುವ ಪಾತ್ರಧಾರಿಗಳ ಪಾರ್ಟೂ ಕೂಡ ಎಂಡ್ ಆಗ್ತದೆ. ಆದರೆ ಒಂದು ಮಾತು, ಯಾವಾಗ ನಾವು ನನಗೆ ಸತ್ಯುಗ ಬರಲಿ ಅಂದ್ರೆ ಬರೋದಿಲ್ಲ, ನಾ ಬೇಗನೆ ಶರೀರ ಬಿಡಬೇಕು ಅನ್ನೋದ್ರಿಂದಲೂ ಕೂಡ ನನ್ನ ಪಾರ್ಟ್ ಎಂಡ್ ಆಗೋದಿಲ್ಲ. ಎಲ್ಲಿವರೆಗೆ 5000 ವರ್ಷದ ಚಕ್ರ ಕಂಪ್ಲೀಟ್ ಆಗೋದಿಲ್ವೋ ಅಲ್ಲಿವರೆಗೆ ನಾನು ಆತ್ಮ ಈ ಶರೀರದ ಮೂಲಕ ಪಾತ್ರ ಮಾಡೋದು ಕೂಡ ಪೂರ ಆಗೋದಿಲ್ಲ. ಭಲೆ ಇಲ್ಲಿಯ ಕಷ್ಟಗಳಿಗೆ, ತೊಂದರೆಗಳಿಗೆ ಸಿಲುಕಿ ಸಾಕಪ್ಪ ಶರೀರನೇ ಬಿಡಬೇಕು, ಪಾರ್ಟೇ ಸಾಕು ಅಂದ್ರೂ ಕೂಡ ಪಾರ್ಟ್ ಪೂರ್ಣ ಆಗೋದಿಲ್ಲ. ಪಾರ್ಟ್ ಪೂರ್ಣ ಆಗ್ತದ ನಾಟಕ ಪೂರ್ಣ ಆಗೋದ್ರಿಂದ. ಈಗ ಇದು ನಾಟಕವೇ ಪೂರ್ಣ ಆಗ್ತಾ ಇದೆ. ನಾಟಕ ಜಬ್ ಪೂರಾ ಹೋನೆ ಪರ್ ಹೋತಾ ಹೇ ತೋ ಸಭಿ ಆ್ಯಕ್ಟರ್ ಸಮಜ್ತೆ ಹೇ ಕಿ ಹಮಾರಾ ಪಾರ್ಟ್ ಅಬ್ ಪೂರಾ ಹೋತಾ ಹೇ. ನಾಟಕದಲ್ಲಿಯೂ ಕೂಡ, ಹದ್ದಿನ ನಾಟಕದಲ್ಲಿಯೂ ಹಾಗೇ ಇದೆ. ಇವಾಗ ನಾಟಕ ಪೂರ್ಣ ಆಗ್ಲಿಕ್ಕೆ ಬರ್ತದೆ, ಆ್ಯಕ್ಟರ್ ತಿಳ್ಕೊತಾರ ನಮ್ಮದು ಇಲ್ಲಿ ನಾಟಕದಲ್ಲಿ ಪಾರ್ಟ್ ಮಾಡೋದು ಕೂಡ ಪೂರ್ಣ ಆಗಿದೆ. ನಾಟಕದಲ್ಲಿ, ಸಿನಿಮಾದಲ್ಲಿ ಹೀಗಿರ್ತದೆ, ಯಾವಾಗ ಸ್ಕ್ರೀನ್ ಮೇಲೆ ಯಾರು ಬರಬೇಕಾಗ್ತದೋ ಅವ್ರದ್ದು ಆ್ಯಕ್ಟಿಂಗ್ ನಡೀತದ, ಉಳಿದವ್ರು ಡ್ರೆಸ್ ಹಾಕೊಂಡ್ರು ಇದ್ದರೂ ಕೂಡ ಸುಮ್ಮನೆ ಕೊಡಬೇಕಾಗ್ತದೆ. ಆದರೆ ಈ ವಿಶ್ವ ನಾಟಕದಲ್ಲಿ, ಬೇಹದ್ ನಾಟಕದಲ್ಲಿ ಎಲ್ಲರೂ ನಿರಂತರ ತಮ್ಮ ರೋಲನ್ನು ಪ್ಲೇ ಮಾಡಬೇಕಾಗ್ತದೆ. ಆದರೆ ನಾಟಕ ಪೂರ್ಣ ಆದಾಗಲೇ ಪಾರ್ಟು ಕೂಡ ಎಂಡ್ ಆಗ್ತದೆ. ಅವು ಜಾನಾ ಹೇ ಘರ್. ಈಗ ಎಲ್ಲಿಗೆ ಹೋಗಬೇಕು? ನಾವು ನಮ್ಮ ಮನೆಗೆ ವಾಪಸ್ ಹೋಗಬೇಕಾಗಿದೆ. तुम बच्चों को भी बाबा ने अभी समझ दी है, यह समझ और कोई में नहीं है. ಈಗ ನಾವು ಮಕ್ಕಳಿಗೆ ಈ ತಿಳುವಳಿಕೆ ಕೊಟ್ಟಿದ್ದಾರೆ ಬಾಬಾ. ಈ ತಿಳುವಳಿಕೆ ಬೇರೆ ಯಾವ ಮಕ್ಕಳಲ್ಲಿಯೂ ಇಲ್ಲ. ಯಾವ ತಿಳುವಳಿಕೆ? ನಾಟಕದ ಪಾರ್ಟ್ ಪೂರ್ಣ ಆಗದೆ ನಾವು ವಾಪಸ್ ಮನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆನೂ ಬಾಬಾ ಹೇಳಿದರು, ಭಲೇ ನೀವು ಪುರುಷಾರ್ಥ ಮಾಡಿದ್ರೂ ಕೂಡ ಮನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಡ್ರಾಮಾನುಸಾರ ನಮಗೆ ಯಾವ್ಯಾವ ರೋಲ್ ಸಿಕ್ಕಿದೆ ಅದನ್ನು ಅಂತಿಮದವರೆಗೆ ಪೂರ್ಣ ಮಾಡ್ತಾ
ಆ ನಾಟಕದ ನಮ್ಮ ಪಾತ್ರವನ್ನು ಮತ್ತು ನಾಟಕವನ್ನು ನಾನು ಕೇವಲ ಆತ್ಮ ಸಾಕ್ಷಿ ದೃಷ್ಟ ಆಗಿ ಈ ನಾಟಕವನ್ನು ಕೇವಲ ನೋಡ್ತೀನಿ. ನಾಟಕ ಮುಗಿಯುವವರೆಗೆ ನನಗೆ ಬೆಳಕು ಬಂದಿದೆ. ನಾನು ಈ ನಾಟಕ ನೋಡ್ತಾ ಹೇಗೆ ನೋಡ್ತೀನಿ? ಪರಂಧಾಮ ಬಾಲ್ಕನಿಯಲ್ಲಿ ಕುಳಿತು ಬಾಬಾರವರ ಜೊತೆ ಕೂತ್ಕೊಂಡು ಬಾಬನ್ ಸಮಾನ ಸಾಕ್ಷಿ ದೃಷ್ಟ ಆಗಿ ಈ ನಾಟಕವನ್ನು ನೋಡ್ತಾ ನಾನು ಎಂಜಾಯ್ ಮಾಡ್ತೀನಿ. ಆದರೆ ನಾಟಕ ಕಂಪ್ಲೀಟ್ ಆಗುವವರೆಗೂ ನನ್ನ ಪಾರ್ಟ್ ಕಂಪ್ಲೀಟ್ ಆಗೋದಿಲ್ಲ. ಪಾರ್ಟ್ ಮಾತ್ರ ನಾಟಕದ ಅನುಸಾರ ಏನು ರೋಲ್ ಇದೆ ಅದು ರೋಲ್ನಲ್ಲಿ ಆರಾಮ್ ತಪ್ಪದೇ ಇರ್ಬೋದು, ಏನೋ ಒಂದು ಪಡ್ಕೊಳ್ದಿರ್ಬೋದು, ಕಳ್ಕೊಳ್ದಿರ್ಬೋದು, ಏನೇ ಇರ್ಬೋದು. ಆದರೆ ಪಾರ್ಟ್ ಅಂತೂ ಪ್ಲೇ ಮಾಡಲೇಬೇಕು ಡ್ರಾಮಾನುಸಾರ. ಈ ಒಂದು ತಿಳುವಳಿಕೆ ಬೇರೆ ಯಾರಲ್ಲಿಯೂ ಇಲ್ಲ ಅಂತಾರೆ ಬಾಬಾ. ಅಭಿ ತುಮ್ಹೇ ಬಾಬಾನೇ ಸಮಜ್ದಾರ್ ಬನಾಯಾ ಹೇ. ಈ ಎಲ್ಲ ಪಾರ್ಟ್ ಬಗ್ಗೆ, ಆತ್ಮನ ಒಂದು ಅಸ್ತಿತ್ವದ ಬಗ್ಗೆ, ಸತ್ಯತೆಯ ಬಗ್ಗೆ, ಮೈಂಡ್ ಏನು ಮಾಡ್ತದೆ ಅನ್ನೋದ್ರ ಬಗ್ಗೆ ನಾವು ಯಾಕೆ ಸಿಕ್ಕಾಕೊಂಡಿವಿ, ಯಾಕೆ ನಾವು ದಣಿದಿದ್ದೀವಿ ಅನ್ನುವಂಥ ಪೂರ ತಿಳುವಳಿಕೆ ಬಾಬಾ ನಮಗೆ ಕೊಟ್ಟಿದ್ದಾರೆ. ಬಚ್ಚೆ ಅಬ್ ನಾಟಕ ಪೂರಾ ಹೋತಾ ಹೇ, ಅಬ್ ಫಿರ್ ನಯೇ ಸಿರ್ ಚಕ್ರ ಶುರು ಹೋನಾ ಹೇನಾ. ಬಾಬಾ ಹೇಳ್ತಾರೆ, ಮಕ್ಕಳೇ ಈ ನಾಟಕ ಪೂರ್ಣ ಆಗ್ತಾ ಇದೆ, ಫಿಲ್ಮ್ ಸ್ಟೋರಿ ಕಂಪ್ಲೀಟ್ ಆಗ್ತಾ ಇದೆ. ಈಗ ಮತ್ತೆ ಹೊಸದಾಗಿ ಈ ಚಕ್ರ ಶುರುವಾಗ್ತದೆ. ನೈ ದುನಿಯಾ ಮೇ ಸತ್ಯುಗ್ ಥಾ. ಯಾವಾಗ ಈ ಫಿಲಮ್ ಶುರು ಆಗ್ತದೆ, ಯಾವುದೇ ಒಂದು ಫಿಲ್ಮ್ನಲ್ಲೂ ಕೂಡ ಭಾಳ ಸುಂದರವಾಗಿ ನಾವು ನೋಡ್ತಿದ್ವಿ. ಮೊದಲು ಫಿಲ್ಮ್ ಹಳ್ಳಿ, ಹಸೀನ, ಸುಂದರವಾದಂಥ ನದಿ, ಬೆಟ್ಟ, ಗುಡ್ಡ ಇವುಗಳನ್ನು ತೋರಿಸ್ತಾ ತೋರಿಸ್ತಾ ಫಿಲಮ್ ಶುರು ಮಾಡ್ತಿದ್ರು. ಹಾಗೆ ಈ ವಿಶ್ವನಾಟಕದ ಫಿಲಮ್ನಲ್ಲಿ ಮೊದಲು ಸತ್ಯುಗ ಇರ್ತದೆ, ಸತ್ಯುಗದ ನಂತರ ಮಧ್ಯದಲ್ಲಿ ಹಾಗೆ ಫಿಲಮ್ನಲ್ಲೂ ನೋಡ್ತೀವಿ ವಿಲನ್ ಬರ್ತಾನೆ. ವಿಲನ್ನ ಒಂದು ಸುತ್ತಮುತ್ತಲಿರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಬ್ಯಾಕ್ಗ್ರೌಂಡ್ ಸೀನ್ ಆಗಲಿ ಭಾಳ ಭಯಾನಕ ಇರ್ತದೆ. ಹಾಗೆ ಹೀರೋ ಮತ್ತು ವಿಲನ್ ಮೇಲೆ ಫೈಟ್ ಮಾಡ್ತಾ ಮಾಡ್ತಾ ಸುಸ್ತಾಗ್ತಾನೆ. ಕೊನೆಗೊಂದಿನ ಎಲ್ಲರ ಸಪೋರ್ಟಿಂದ ಹೀರೋ ಫೈಟ್ ಮಾಡಿ ವಿಲನ್ನ ಮೇಲೆ ವಿಜಯ ಆಗ್ತಾನೆ. ಆಗ ನಾಟಕ ಹ್ಯಾಪಿ ಎಂಡಿಂಗ್ ಆಗ್ತದೆ. ಅದೇ ರೀತಿಯಾಗಿ ಈ ವಿಶ್ವ ನಾಟಕ ಏನಿದೆ, ಬೇಹದ್ ನಾಟಕ, ಈ ಬೇಹದ್ ನಾಟಕದಲ್ಲಿ ಭಾಳ ಸುಂದರವಾಗಿರ್ತದೆ. ಮೊದಲು ಸತ್ಯುಗ ಸೀನ್ ಇರ್ತದೆ, ಸತ್ಯುಗದ ಸುಖ ಇರ್ತದೆ ರೋಲ್ನಲ್ಲಿ. ನಂತರ ಬಾಬಾ ಹೇಳ್ತಾರೆ ಇದು ಹಳೇದಾಗ್ತಾ ಹೋಗ್ತದ. ಅಭಿ ಪುರಾನಿ ದುನಿಯಾ ಮೇ ಯಹ ಕಲಿಯುಗ ಅಂತ್ ಹೇ. ಈ ಹಳೆಯ ಜಗತ್ತಿನಲ್ಲಿ ಇದು ಕಲಿಯುಗದ ಎಂಡ್ ಇದೆ. ಯಹ ಬಾತೆ ತುಮ್ ಹಿ ಜಾನ್ತೆ ಹೋ, जिनको बाबा मिला, नए जो आते हैं तो उनको भी यह समझाना. अब नाटक पूरा होता है, कलयुग अंत के बाद फिर सतयुग रिपीट होना है. ಅಂಡರ್ಲೈನ್ ಈ ಮಾತು. ಇಲ್ಲಿ ಯಾರೇ ಹೊಸಬರು ಬರ್ತಾರಂದ್ರೂ ಕೂಡ ಬರೀ ಕೇವಲ BK ಮಕ್ಕಳಿಗೆ ಮಾತ್ರ ಅಲ್ಲ, ಯಾರೇ ಹೊಸಬರು ಬಂದರೂ ಕೂಡ ಸೃಷ್ಟಿ ನಾಟಕದ ಚಕ್ರದ ಮುಂದೆ ನಿಂತ್ಕೊಂಡು ಈ ಮಾತನ್ನು ಎಲ್ಲರಿಗೂ ತಿಳಿಸ್ಕೊಡ್ಬೇಕಾಗಿದೆ. ಈ ನಾಟಕ ಪೂರ್ಣ ಆಗ್ತಾ ಇದೆ, ಇದು ಕಲಿಯುಗದ ಎಂಡ್ ಬಂದಿದೆ. ಈಗ ನಾಟಕದ ಅನುಸಾರವಾಗಿ ಕಲಿಯುಗ ಮುಗಿದು ಸತ್ಯುಗದ ಆರಂಭ ಆಗೋದಿದೆ ಅನ್ನುವಂಥ ಮಾತನ್ನು ನೀವೆಲ್ಲರಿಗೂ ತಿಳಿಸ್ಕೊಡ್ಬೇಕಂತಾರೆ ಬಾಬಾ. ಸತ್ಯುಗ ಆರಂಭ ಆಗಬೇಕು ಅಂದರೆ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಇತನೇ ಸಬ್ ಜೋ ಹೇ ಉನ್ಕೋ ವಾಪಸ್ ಜಾನಾ ಹೇ ಅಪ್ನೇ ಘರ್. ಅಬ್ ನಾಟಕ ಪೂರಾ ಹೋತಾ, ಇಸ್ಮೇ ಮನುಷ್ಯ ಸಮझ ಲೇತೆ ಹೇ ಕಿ ಪ್ರಳಯ ಹೋತಿ ಹೇ. ಈಗ ನಾಟಕ ಪೂರ್ಣ ಆಗಿ ನಾವು ವಾಪಸ್ ಮನೆಗೆ ಹೋಗೋದಿದೆ, ನಾಟಕ ಪೂರ್ಣ ಆಗ್ತಾ ಇದೆ ಅಂತ ಹೇಳ್ರಿ. ಆದರೆ ಒಂದು ಮಾತು ಬಾಬಾ ಹೇಳ್ತಾರೆ, ಜಗತ್ತಿನ ಮನಸ್ಸಿನಲ್ಲಿ ಎಲ್ಲರೂ ತಿಳ್ಕೊಂಡಿದ್ದಾರೆ ಪ್ರಳಯ ಆಗ್ತದಂತ. अभी तुम जानते हो पुरानी दुनिया का विनाश कैसे होता है. भारत तो अविनाशी खंड है, बाबा भी यहाँ ही आते, बाकी और सब खंड खलास हो जाएंगे. ಬಾಬಾ ಹೇಳ್ತಾರೆ, ಇದೇ ಅವಿನಾಶಿ ಖಂಡದಲ್ಲಿ ಭಾರತದಲ್ಲಿಯೇ ನಾಟಕದಲ್ಲಿ ಯಾವಾಗ ಬಾಬಾ ಎಂಟರ್ ಆಗ್ತಾರೆ, ಹೀರೋ ಸುಪ್ರೀಂ ಹೀರೋ ಪರಮಾತ್ಮ ಯಾವಾಗ ಈ ನಾಟಕದಲ್ಲಿ ಎಂಟರ್ ಆಗ್ತಾರೆ, ಆಗ ಅವರು ಬರುವಂಥ ಸ್ಥಾನ ಏನಿದೆ ಅದು ಅವಿನಾಶಿ ಭಾರತ ಖಂಡ ಆಗಿದೆ. ಬಾಬಾ ಇದೇ ಭಾರತದಲ್ಲಿ ಬರ್ತಾರೆ. ಬಾಕಿ ಔರ್ ಸಬ್ ಖಂಡ್ ಖಲಾಸ್ ಹೋ ಜಾಯಂಗೆ. ಯಾವಾಗ ಪರಮಾತ್ಮನ ಆಗಮನ ಆಗ್ತದೆ, ಈ ಸೃಷ್ಟಿ ನಾಟಕದ ಎಂಡ್ ಆಗ್ತದೆ, ಸತ್ಯುಗದ ರಿಪೀಟ್ ಆಗ್ತದೋ ಆಗ ಎಲ್ಲ ಖಂಡಗಳು ಸಮಾಪ್ತ ಆಗ್ತವೆ. ಯಹ ಖ್ಯಾಲಾತ್ ಔರ್ ಕೋಯಿ ಕಿ ಬುದ್ಧಿ ಮೇ ಆ ನಹಿ ಸಕ್ತೆ. ಇಂಥ ವಿಚಾರಗಳು, ಇಷ್ಟೆಲ್ಲ ಖಂಡಗಳೇನಾಗ್ತದ, ಈ ಖಂಡಗಳ ಸ್ಥಾಪನೆ ಹೇಗಾಯಿತು ಅಂತ
ಬೇರೆ ಯಾರ ಬುದ್ಧಿಯಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. बाबा तुम बच्चों को समझाते, अब नाटक पूरा होता है, फिर रिपीट करना है. ಮತ್ತೆ ಮತ್ತೆ ಬಾಬಾ ಮನಸ್ಸುಗೆ ಮತ್ತೆ ಮತ್ತೆ ನಮಗೆ ಸ್ಮೃತಿ ಕೊಡಿಸ್ತಾ ಇದ್ದಾರೆ, ಈಗ ನಾಟಕ ಪೂರ್ಣ ಆಗ್ತಾ ಇದೆ. ಯಾವಾಗ ಈ ನಾಟಕದ ಆ್ಯಕ್ಟರಿಗೂ ಕೂಡ ನಾಟಕ ಪೂರ್ಣ ಆದಾಗ ಅವನಿಗೆ ನಾಟಕದ ಮೇಲಿನ ಮನಸ್ಸು ಹೋಗ್ಲಿಕ್ಕೆ ಶುರುವಾಗ್ತದೆ. ತಾನು, ತನ್ನ ಮನೆ, ತನ್ನ ಪರಿವಾರ ನೆನಪಾಗ್ಲಿಕ್ಕೆ ಶುರುವಾಗ್ತದೆ. ಈಗ ಈ ಬೇಹದ್ದಿನ ನಾಟಕದಲ್ಲಿ ಈ ನಾಟಕ ಪೂರ್ಣ ಆಗ್ತದಂದರೆ ನಮಗೆ ಕೇವಲ ಬಾಬಾ ನೆನಪಾಗಬೇಕು ಮತ್ತು ನಮ್ಮ ಮನೆ, ನಮ್ಮ ಪೂರ್ಣ ಅಸ್ತಿತ್ವ ಸಂಪೂರ್ಣತೆ ನೆನಪಾಗಬೇಕು ಹೊರತಾಗಿ ಈ ನಾಟಕದಲ್ಲಿ ಏನು ಸಿಗ್ತಾ ಇದೆ, ಆಗ್ತಾ ಇದೆ, ಹೋಗ್ತಾ ಇದೆ, ಇದು ಯಾವುದೂ ಸತ್ಯ ಅಲ್ಲ. ನಾಟಕ ಒಂದಿನ ಕಂಪ್ಲೀಟ್ ಆಗ್ತದೆ. ನಾಟಕದಲ್ಲಿ ಏನು ಸಿಕ್ಕಿದೆ ಅದೆಲ್ಲವೂ ಸಮಾಪ್ತಾಗಿ ಹೋಗ್ತದೆ. ಅಂದರೆ ಈ ನಾಟಕದಲ್ಲಿ ನಮಗೆ ಏನೆಲ್ಲ ಸಮೃದ್ಧಿ ಇದೆ, ಶರೀರ ಸಿಕ್ಕಿದೆ, ಸಂಪತ್ತು ಸಿಕ್ಕಿದೆ, ಸಂಬಂಧಗಳು ಸಿಕ್ಕಿದೆ, ಆದರೆ ಇದು ಯಾವುದೂ ಸತ್ಯ ಅಲ್ಲ. ಇವೆಲ್ಲ ನಾಟಕದ ಜೊತೆಯಲ್ಲಿ ಸಿಗ್ತಾ ಇರ್ತಾವ. ನಾಟಕ ಯಾವಾಗ ಪೂರ್ಣ ಆಗ್ತದೋ ಡೈರೆಕ್ಟರ್ ಆ ನಾಟಕದಲ್ಲಿ ಬೇಕಾದಂತಹ ಎಲ್ಲ ಸಾಮಾನುಗಳನ್ನು ಒದಗಿಸ್ತಾನೆ. ನಾಟಕ ಪೂರ್ಣ ಆದಮೇಲೆ ಆ ಯಾವ ಸಾಮಾನುಗಳಿಗೆ ಅಲ್ಲಿರುವ ಮೆಹಲ್, ಅಲ್ಲಿರುವ ಅಧಿಕಾರ, ಅಲ್ಲಿ ಏನೆಲ್ಲ ಸಂಬಂಧಗಳು ಸಿಗ್ತವೆ ನಾಟಕದಲ್ಲಿ, ಅದಕ್ಕೆ ನಾವು ಅಧಿಕಾರಿ ಆಗೋದಿಲ್ಲ. ಕೇವಲ ನಾಟಕದ ಡೈರೆಕ್ಟರ್ನಿಗೆ ಮಾತ್ರ ಅದು ಸಂಬಂಧಿಸಿದ್ದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ನಾಟಕ ಪೂರ್ಣ ಆಗ್ತಾ ಇದೆ ಅಂತ ಯಾಕೆ ಸ್ಮೃತಿ ಕೊಡಿಸ್ತಾರಂದರೆ, ಈ ನಾಟಕದಲ್ಲಿ ಯಾವುದೇನೆಲ್ಲ ಇದೆ ಇದು ನಮ್ಮನ್ನು ಇನ್ನೊಂದಿಷ್ಟು ತಮ್ಮ ಪ್ರಧಾನ ಮಾಡ್ತದೆ. ಬಾಬಾ ಕೊಡುವ ಜ್ಞಾನದ ಉದ್ದೇಶ ಆಗಿದೆ ಈ ನಾಟಕದಿಂದ ನಮ್ಮ ಬುದ್ಧಿಯನ್ನು, ನಮ್ಮ ಮನಸ್ಸನ್ನು ಮೇಲೆತ್ತಿ ವಾಪಸ್ ಆತ್ಮದ ಕಡೆಗೆ ಪೂರ್ಣಗೊಳಿಸೋದಕ್ಕಾಗಿ, ವಿಲೀನಗೊಳಿಸೋದಕ್ಕಾಗಿ, ಅರ್ಥಾತ್ ನನ್ನ ಈ ಮನಸ್ಸನ್ನು ಮತ್ತೆ ಸತೋಪ್ರಧಾನ ಮಾಡಿಸೋ ಸಲುವಾಗಿ ಈ ನಾಟಕ ಪೂರ್ಣ ಆಗ್ತಾ ಇದೆ ಎನ್ನುವಂಥ ಸ್ಮೃತಿ ಕೊಡಿಸ್ತಾರೆ. ಆಗೇ ನಾಟಕ ನಾ ಬಿ ತುಮ್ಹಾರಿ ಬುದ್ಧಿ ಮೇ ನಹೀ ತಾ, कहने मात्र कहते थे यह ಸೃಷ್ಟಿ ನಾಟಕ ಹೇ ಜಿಸ್ಮೆ ಹಮ್ ಆ್ಯಕ್ಟರ್ಸ್ ಹೇ. ಮೊದಲು ಈ ನಾಟಕದ ಬಗ್ಗೆ ತಮಗೇನೂ ಗೊತ್ತಿರಲಿಲ್ಲ, ಹೇಳಲಿಕ್ಕೆ ಮಾತ್ರ ಹೇಳ್ತಿದ್ರಿ, ಹಾಂ ಇದು ವಿಶ್ವ ನಾಟಕ, ನಾವೆಲ್ಲ ಪಾತ್ರಧಾರಿಗಳು, ನಾವೆಲ್ಲ ನಮ್ಮ ಸೂತ್ರಧಾರ ಭಗವಂತದಾನ ಅಂತ ಹಿಂಗೆ ಅಂತಿದ್ವಿ. ಆದರೆ ಬಾಬಾ ಹೇಳ್ತಾರ ಅದು ಹೇಗನ್ನುವಂಥದ್ದು ಸ್ಪಷ್ಟ ನಿಮಗೆ ಗೊತ್ತಿಲ್ಲ. ಆಗೆ ಜಬ್ ಹಮ್ ಕೇತೆ ತೇ ತೋ ಶರೀರ್ ಕೋ ಸಮಜ್ತೆ ತೇ. ಪಾಠಧಾರಿ ಅಂತಂದರೆ ಶರೀರ ಸಹಿತ ನಾನು ಪಾಠಧಾರಿ ಇದ್ದೀನಂತ ತಿಳ್ಕೊಳ್ತಿದ್ವಿ. ಶರೀರ ಈ ನಾಟಕದಲ್ಲಿ ಈ ಶರೀರ ಸಿಕ್ಕಿದೆ, ನನ್ನ ಆತ್ಮ ಈ ಶರೀರದಿಂದ ಬೇರೆಯೇ ಇದ್ದೀನನ್ನುವ ಸತ್ಯ ನಮಗೆ ಬಾಬಾರಿಂದ ಗೊತ್ತಾಗಿದೆ. ಶರೀರ ಸಹಿತವಾಗಿ ನಾನೊಬ್ಬ ಪಾಠಧಾರಿ ಅಂತ ತಿಳ್ಕೊಂಡು ಪಾತ್ರ ಮಾಡ್ತಿದ್ವಿ. ಅಬ್ ಬಾಬಾ ಕೇತೆ ಹೇ ಅಪ್ನೆ ಕೋ ಆತ್ಮ ಸಮझो और ಬಾಬಾ ಕೋ ಯಾದ್ ಕರೋ. ಈಗ ಶಿವ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ನಿಮಗೆ ಆತ್ಮ ಅಂತ ತಿಳ್ಕೊಡ್ರಿ, ಶಿವ ತಂದೆಯನ್ನು ನೆನಪು ಮಾಡಿರಿ. ಅಬ್ ಹಮ್ಕೋ ವಾಪಸ್ ಘರ್ ಜಾನಾ ಹೇ, ವೇ ಹೇ ಸ್ವೀಟ್ ಹೋಮ್. ನಾವು ಮನೆಗೆ ಹೋಗಬೇಕು. ನಾವು ಎಲ್ಲಿಗೆ ಹೊರಟೀವಿ ಅಂತಂದರೆ ಮಧುರ ಮನೆಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಪರಂ ಶಾಂತಿ ಇದೆ, ಎಲ್ಲಿ ಸಂಪೂರ್ಣ ಶಾಂತಿ ಇದೆ, ಆನಂದ ಇದೆ, ಆ ಜಗತ್ತಿಗೆ ನಾವು ಹೋಗ್ತಾ ಇದ್ದೀವಿ. ಉಸ್ ನಿರಾಕಾರಿ ದುನಿಯಾ ಮೇ ಹಮ್ ಆತ್ಮಾಯೇ ರೇತಿ, ಈ ಜ್ಞಾನ ಕೋಯಿ ಬಿ ಮನುಷ್ಯ ಮಾತ್ರಮೇ ನಹಿ ಹೇ. ನಾವು ನಿರಾಕಾರಿ ಜಗತ್ತಿನಲ್ಲಿ ಆತ್ಮಗಳಿದ್ವಿ, ಅಲ್ಲಿ ಇರ್ತಿದ್ವಿ ಅನ್ನುವಂಥ ಜ್ಞಾನ ಯಾವ ಮನುಷ್ಯರಲ್ಲಿಯೂ ಇಲ್ಲ. ಅಭಿ ತುಮ್ ಸಂಗಮ್ ಪರ್ ಹೋ ಜಾನ್ತೆ ಹೋ, ಅಭಿ ಹಮ್ಕೋ ವಾಪಸ್ ಜಾನಾ ಹೇ. ನಾವೀಗ ಸಂಗಮದಲ್ಲಿದ್ದೀವಿ. ವಿಶ್ವ ನಾಟಕದ ಫಸ್ಟ್ ಸೀನಿಂದ ಶುರು ಮಾಡಿ ನಾಟಕದ ಲಾಸ್ಟ್ ಸೀನಿಗೆ ಬಂದೀವಿ. ಅಂದರೆ ಪ್ರಥಮ ಕೊನೆಯ ಸೀನ್ನ ಮಧ್ಯದಲ್ಲಿ ಒಂದು ಸುಂದರವಾದ ಸಂಗಮ ಯುಗದ ಸೀನ್ ನಡೀತಾ ಇದೆ. ಆ ಒಂದು ಸಂಗಮದ ಸಮಯದಲ್ಲಿ ನಾವು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ. ಇದು ಯಾರಿಗೂ ಗೊತ್ತಿಲ್ಲ. ಪುರಾಣಿ ದುನಿಯಾ ಖತ್ಮ್ ಹೋ ತೋ ಭಕ್ತಿ ಭೀ ಖತಮ್ ಹೋ. ಅಂಡರ್ಲೈನ್, ಹಳೆಯ ಜಗತ್ತು ಮುಗಿಯೋದು ಅಂದರೆ ಭಕ್ತಿಯೂ ಮುಗೀತದೆ ಅಂತಾರೆ ಬಾಬಾ. ಪೆಹಲೆ ಕೌನ್ ಆತೆ, कैसे यह धर्म नंबरवार आते हैं, यह बातें कोई ಶಾಸ್ತ್ರೋं में नहीं. ಮೊದಲು ಬರೋರು ಯಾರು ಈ ಸೃಷ್ಟಿ ನಾಟಕದಲ್ಲಿ ಅಂತ ಗೊತ್ತಿಲ್ಲ, ಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ. ನಂತರ ಯಾವಾಗ ನಂಬರ್ವಾರಾಗಿ ಯಾವ ಧರ್ಮಗಳು ಬರ್ತಾವನ್ನೋದು ಕೂಡ ಗೊತ್ತಿಲ್ಲ. ಯಹ ಬಾಬಾ ನೈ ಬಾತೆ ಸಮझाते. ಈ ಎಲ್ಲ ಹೊಸ ಮಾತುಗಳನ್ನು ಬಾಬಾರವರೇ ಬಂದು ನಮಗೆ ತಿಳಿಸಿಕೊಡ್ತಾರೆ. ದುನಿಯಾ ಹಿ ಪುರಾನಿ ಹೋ ಗಯಿ ಹೇ ನಾ, ನಾಟಕ ಪುರಾಣ ಕಹೆಂಗೆ ಕ್ಯಾ ನಹಿ. ಬಾಬಾ ಹೇಳ್ತಾರೆ, ನಾಟಕ ಶುರು ಮಾಡಿದ ಮೇಲೆ ಎಲ್ಲವೂ ಹೊಸತನ ಇರ್ತದ. ಆತ್ಮ ಸಂಪೂರ್ಣ ಸತೋಪ್ರಧಾನ ಇದ್ದಾಗ ಹೊಸತನ. ಮೈಂಡಲ್ಲಿ ಯಾವಾಗ ಸುಸ್ತು ಬರ್ತದೋ,
ಈ ನಾಟಕ ಹಳೇದಂತ ಅನ್ನಿಸ್ತದೋ ಅಥವಾ ಭಾಳ ದಿನ ಆಯಿತು ಅಂತ ಅನ್ನಿಸ್ತದೋ ಆಗ ನಾಟಕ ಹಳೇದನ್ನಿಸ್ತದೆ. ಆದರೆ ನಾಟಕದ ಒಳಗಿರುವಂಥ ಬಾಬಾ ಹೇಳ್ತಾರೆ ದುನಿಯಾ ಹಿ ಪುರಾಣಿ. ಈ ನಾಟಕದ ಸೀನ್, ದುನಿಯಾ ಅಂದರೆ ಸೀನ್ ಹಳೇದಾಗಿದೆ ಹೊರತಾಗಿ ನಾಟಕ ಹಳೇದಲ್ಲ. ನಾಟಕ ತೋ ಕವಿ ಪುರಾಣ ಹೋತಾ ಹಿ ನಹಿ. ನಾಟಕ ಎಂದೂ ಹಳೇದಾಗೋದಿಲ್ಲ ಅಂತಾರೆ ಬಾಬಾ. ನಾವು ಹಳ್ಳಿಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ಹಿಂದೆ ನಾಟಕ ನೋಡ್ತಿದ್ವಿ. ನಾಟಕ ಹಳೇದಾಗೋದಿಲ್ಲ. ಮತ್ತೆ ನಾಟಕ, ಈ ಊರಲ್ಲಿ ಅಂದರೆ ಇನ್ನೊಂದು ಕಡೆ ಹೋಗಿ ನಾಟಕ, ಮತ್ತೊಂದು ಊರಲ್ಲಿ ನಾಟಕ. ಆದರೆ ನಾಟಕದಲ್ಲಿ ಯಾವಾಗ ಸುಸ್ತಾಗ್ತದ, ಭಾಳ ಆಯಿತು ಅಂತ ಅನ್ನಿಸ್ತದೋ, ಏನು ಮಾಡ್ಲಪ್ಪ ಅಂತ ದುಃಖ ಫೀಲ್ ಆಗ್ತದೋ ಆಗ ಅದು ಹಳೇದು ಅಂತ ಫೀಲ್ ಆಗ್ತದ. ಭಾಳ ಸಮಯ ಆಯಿತು ಅಂತ ಅನ್ನಿಸ್ತದ. ನಾಟಕ ತೋ ನಿತ್ಯ ನಯಾ ಹೈ. ಈ ನಾಟಕ ನಿತ್ಯ ಇದೆ, ಅರ್ಥಾತ್ ಕಂಟಿನ್ಯೂಸ್ಲಿ ರಿಪೀಟ್ ಆಗ್ತದೆ ಮತ್ತು ಹೊಸದೇ ಇದೆ ಅಂತಾರೆ ಬಾಬಾ. ಯಾಕೆಂದರೆ 5,000 ವರ್ಷದ ಮೊದಲು ನಾನೇನು ಈ ಕ್ಷಣ ಬಾಬಾರವರ ಮಹಾವಾಕ್ಯ ಓದ್ತಾ ಇದ್ದೀನಿ, ಇದು ನನಗೆ ಇದು ಫಸ್ಟ್ ಟೈಮ್ ಓದ್ತಾ ಇದ್ದೀನಿ. ಆದರೆ ಇದು 5,000 ವರ್ಷದ ನಾಟಕ ಏನಿದೆ, ಇದು ಹಿಂದೆ ಓದಿದ್ರೂ ಕೂಡ ಅದು ನೆನಪಿಲ್ಲ ನನಗೆ. ಬಾಬಾ ನನಗೆ ಏನು ಹೇಳಿದರು, ಯಾವ ಮಾತು ಹೇಳಿದರು ಅಂಥೇಳಿ. ಈ ನಾಟಕದೊಳಗೆ ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ ಅಂದಮೇಲೆ ಈ ನಾಟಕ ಎಂದೂ ಹಳೇದಾಗಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ದುನಿಯಾ ಪುರಾಣಿ ಹೋತಿ ಹೇ. ಈ ನಾಟಕದೊಳಗೇನು ಸತ್ಯುಗ, ತ್ರೇತಾ, ದ್ವಾಪರ, ಕಲಿಯುಗ ಅಂತ ಮಾಡಿದೆ. ಕಲಿಯುಗ ಇದೇನಿದೆ ಇದು ಹಳೇದು, ಸೀನ್ ಹಳೇದಾಗ್ತದೆ. ಹಮ್ ಆ್ಯಕ್ಟರ್ಸ್ ಅಥವಾ ಪ್ರಧಾನ್ ದುಃಖಿ ಹೋ ಜಾತೆ. ನಾಟಕದೊಳಗೆ ಈ ಜಗತ್ತು ಹಳೇದಾಗ್ತದ, ನಾವು ಆ್ಯಕ್ಟರ್ಸ್ ತಮೋ ಪ್ರಧಾನ ಆಗ್ತೀವಿ. ತಮೋ ಪ್ರಧಾನ್ ದುಃಖಿ ಆಗೋದೇ ಈ ನಾಟಕ ಅಲ್ಲ, ಈ ಜಗತ್ತು ಹಳೇದಾಗೋದು ಅಂತ. ಥಕ್ ಜಾತೆ ಹೇ. ಯಾವಾಗ ನೀವು ಸುಸ್ತಾಗ್ತೀರಿ ಇದು ಹಳೇದಾಗ್ತದ. ನೀವು ಯಾವಾಗ ವಾಪಸ್ ಚೇತನ ಸತೋ ಪ್ರಧಾನ ಅವಸ್ಥೆಯನ್ನು ತಲುಪ್ತದೋ ಆಗ ತಾವು ಸುಖಿ ಆಗ್ತೀರಿ. ಯಾವಾಗ ಸುಖಿ ಜೀವನ್ಮುಕ್ತ ಅನುಭವ ಮಾಡ್ತೀರಿ, ನಿಮಗಾಗಿ ನಾಟಕ ಹೊಸದು. तो कोई बात में थकने व तंग होने की बात ही नहीं. ಬಾಬಾ ಅಂತಾರೆ ಸತ್ಯುಗದಲ್ಲಿ ನೀವು ಯಾವ ಮಾತಿನಲ್ಲೂ ಸುಸ್ತಾಗೋದಿಲ್ಲ, ತೊಂದರೆಗೊಳಗಾಗೋದಿಲ್ಲ. यहाँ तो अनेक प्रकार की ತಂಗಿ देखने पड़ती है. ಸತ್ಯುಗದ ಸೀನ್ ಹೀಗಿರ್ತದ, ಅಲ್ಲಿ ಸುಸ್ತಾಗುವಂಥ ಮಾತೇ ಇರೋದಿಲ್ಲ. ಇವತ್ತು ಆತ್ಮ ತನ್ನ ಹೊಸ ಪೆಹಚಾನ್ ಮಾಡ್ಕೊಂಡಿರೋದ್ರಿಂದ, ಮನಸ್ಸು ತನ್ನನ್ನು ತಾನು ದೇಹ ಅಂತ ತಿಳ್ಕೊಂಡಿರೋದ್ರಿಂದ, ಇದು ಸತ್ಯ ಅಂತ ತಿಳ್ಕೊಂಡಿರೋದ್ರಿಂದ ಕಲಿಯುಗದ ಘಟನೆಗಳನ್ನು ನೋಡಿ ಮನಸ್ಸು ತೊಂದರೆಗೊಳಗಾಗ್ತದೆ, ದಣದ್ಕೊಳ್ತದೆ. ಜಬ್ ತುಮ್ ಜಾನ್ತೆ ಹೋ ಯೆ ಪುರಾನಿ ದುನಿಯಾ ಖತ್ಮ್ ಹೋನಿ ಹೇ, ಸಂಬಂಧಿ ಆದಿ ಕುಚ್ ಭಿ ಯಾದ್ ನಹಿ ಆನಾ ಚಾಹಿಯೆ. ಅಂಡರ್ಲೈನ್, ಈ ಜಗತ್ತಿ ನಾಟಕನೇ ಪೂರ್ಣ ಆಗ್ತದಂದ್ರೆ ಇಲ್ಲಿ ಸಂಬಂಧಿಗಳು ಯಾಕೆ ನೆನಪು ಮಾಡ್ತೀರಿ ಅಂತಾರೆ ಬಾಬಾ. ಈ ಸಂಬಂಧಗಳನ್ನು ಯಾಕೆ ನೆನಪು ಮಾಡ್ತೀರಿ? ಇಲ್ಲಿ ಕೆಟ್ಟ ಸಂಬಂಧಗಳೇ ಇರ್ಬೋದು, ಒಳ್ಳೆಯ ಸಂಬಂಧ ಇರ್ಬೋದು, ಯಾವುದೂ ಸತ್ಯ ಅಲ್ಲ. ಎಲ್ಲವೂ ನಾಟಕದಲ್ಲಿ ಸಿಕ್ಕಿದೆ. ನಾಟಕದ ಅನುಸಾರ, ಸೀನ್ ಅನುಸಾರ ಎಲ್ಲವೂ ಸಮಾಪ್ತ ಆಗಿ ಹೋಗ್ತದೆ. ಏಕ್ ಬಾಬಾ ಕೋ ಹಿ ಯಾದ್ ಕರ್ನಾ ಚಾಹಿಯೆ ಜಿಸ್ಸೆ ವಿಕರ್ಮ ವಿನಾಶ ಹೋತೆ ಹೇ. ಯಾವುದು ಈ ನಾಟಕದಲ್ಲಿ ಮನಸ್ಸು ಸಿಕ್ಕಾಕೊಂಡಿದೆ, ಅದು ತಮೋ ಪ್ರಧಾನ ಆಗಿದೆ, ದುಃಖಿಯಾಗಿದೆ, ಇದನ್ನು ಮುಕ್ತಗೊಳಿಸಬೇಕು ಅಂತಂದರೆ ನಾವು ಯಾವ ಸಂಬಂಧಿಗಳನ್ನು ನೆನಪು ಮಾಡದೆ ಕೇವಲ ಶಿವತಂದೆಯನ್ನು ನೆನಪು ಮಾಡಬೇಕು. ಅಂದಾಗ ಮಾತ್ರ ವಿಕರ್ಮಗಳು ವಿನಾಶ ಆಗಲಿಕ್ಕೆ ಸಾಧ್ಯ ಇದೆ. ವಿಕರ್ಮ ವಿನಾಶ ಹೋನೆ ಕಾ ಅವ್ರ ಕೋಯಿ ಉಪಾಯ ನಹಿ. ಬಾಬಾ ಹೇಳ್ತಾರೆ, ಅಂಡರ್ಲೈನ್ ಮಕ್ಕಳೇ, ವಿಕರ್ಮಗಳೇನಿದೆಯಲ್ಲ, ದುಃಖ ಇದೆ, ಅಶಾಂತಿ ಇದೆ, ಏನು ಭ್ರಮೆ ಇದೆ ಮೈಂಡ್ ಒಳಗೆ, ಅದು ದೂರ ಆಗುವಂಥ ಬಾಬಾನ ನೆನಪೊಂದು ಬಿಟ್ಟರೆ ದೂರಾಗುವ ಯಾವ ಉಪಾಯನೂ ಇಲ್ಲ ಈ ಜಗತ್ತಿನಲ್ಲಿ. ಕೇವಲ ತಂದೆಯ ನೆನಪಿನಿಂದ ಮಾತ್ರ ಮನಸ್ಸು ಎಲ್ಲದರಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಇದೆ. ಈಗೂ ಕೂಡ ಈ ಮೈಂಡ್ ವಿಚಾರ ಮಾಡ್ತದ, ಎಲ್ಲರೇ ಹೋಗಿ ಬಂದ್ರ, ದರ್ಶನ ಮಾಡಿ ಬಂದ್ರ ಸಮಾಧಾನ ಆಗ್ತದ ಅಂಥೇಳಿ. ಆದರೆ ಬಾಬಾ ಹೇಳ್ತಾರೆ, ಶಿವತಂದೆಯ ನೆನಪಿನ ಹೊರತಾಗಿ ಈ ಮನಸ್ಸಿಗೆ ಈ ದುಃಖದಿಂದ ಮುಕ್ತಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. स्टूडेंट के बुद्धि में स्मृति रहना चाहिए. स्कूल में स्टूडेंट्स की बुद्धि में नॉलेज रहती है ना, न कि घर बार. ಯಾವಾಗಲೂ ವಿದ್ಯಾರ್ಥಿ ಅಂತಂದ ಮೇಲೆ ಏನು ನೆನಪಿರ್ತದ? ವಿದ್ಯಾ ನೆನಪಿರ್ತದ ಎಂದರೆ ಮನೆ, ದಂಧಾ, ದೋರಿ ನೆನಪಿರ್ತದೇನು? ಅದೇ ರೀತಿಯಾಗಿ ಸ್ಟೂडेंट लाइफ में धंधे दौरी की बात रहती नहीं, स्टडी ही याद रहती. यहाँ तो फिर कर्म करते, गृहस्थ व्यवहार में रहते. बाबा कहते हैं यह स्टडी करो.
ಲೌಕಿಕದಲ್ಲಿ ವಿದ್ಯಾರ್ಥಿ ಅಂದಮೇಲೆ ಕೇವಲ ದಂಧಾದೋರಿ ನೆನಪಿರೋದಿಲ್ಲ ಅವರಿಗೆ, ಅದರ ಜವಾಬ್ದಾರಿ ಇರುವುದಿಲ್ಲ, ಕೇವಲ ಓದ್ತಾರೆ. ಆದರೆ ಇಲ್ಲಿ ನೀವು ಈಶ್ವರಿ ವಿದ್ಯಾರ್ಥಿ ಇದ್ದೀರತ್ತಂದ್ರೆ ಗೃಹಸ್ಥ ವ್ಯವಹಾರಗಳನ್ನು ನೋಡ್ಕೊಳ್ರಿ, ಆದರೆ ತಂದೆ ಕೊಡುವಂಥ ಈ ಸ್ಟಡಿ, ಈ ವಿದ್ಯೆಯನ್ನು ಓದಬೇಕು ಅಂತಾರೆ ಬಾಬಾ. ಹೀಗಲ್ಲ ನಾವು ಗೃಹಸ್ಥ ವ್ಯವಹಾರದಲ್ಲಿ ಎಷ್ಟು ವ್ಯಸ್ತ ಇದ್ದೀವಿ, ನಮಗೆ ಇದು ಓದಲಿಕ್ಕಾಗೋದಿಲ್ಲ, ಮುರಳಿ ಕೇಳಲಿಕ್ಕಾಗೋದಿಲ್ಲ ಅಂತಂದ್ರೆ ಇದು ವಿದ್ಯಾರ್ಥಿ ಜೀವನ ಅಲ್ಲ. ಅದನ್ನು ಮಾಡ್ತಾನೂ ಕೂಡ ನೀವು ಬಾಬಾ ಹೇಳುವ ಸ್ಟಡಿಯನ್ನು ಮಾಡಬೇಕು ಅಂತಾರೆ ಬಾಬಾ. साहूकार लोग कहाँ रहते, गरीब कहाँ रहते, कर्मों का हिसाब है ना. सतयुग में ऐसी गंदगी हो नहीं सकती, वहाँ भी फ़र्क तो रहता है. कोई सोने के महल बनाएंगे, कोई चांदी के, कोई ईंटों के. यहाँ तो कितने खंड है. ಬಾಬಾ ಹೇಳ್ತಾರೆ, ಮಕ್ಕಳೇ, ಸಾಹುಕಾರರು ಬಡವರು ಯಾರ್ಯಾರು ಎಲ್ಲೆಲ್ಲಿ ಇರ್ತಾರ ನೋಡ್ರಿ, ಎಲ್ಲರೂ ಇರೋದು ಒಂದು ಕೂಡ ಕರ್ಮದ ಲೆಕ್ಕ ಅಂತ ಹೇಳ್ತಾರೆ ಬಾಬಾ. ಕರ್ಮ ಎಲ್ಲಿ? ರೋಲ್ನ ಮೂಲಕ ಏನು ಕರ್ಮ ಆಗಿದೆ, ರೋಲು ಕೂಡ ಅದೇ ರೀತಿಯಾಗಿ ಸಾಹುಕಾರ ಮನೆ, ಬಡವರ ಮನೆ ಇದು ತಯಾರಾಗ್ತದೆ. ಆದರೆ ಬಡತನ, ಸಿರಿತನ ಏನೆಲ್ಲ ಇದೆ ಇದು ರೋಲ್ನಲ್ಲಿ ಮಾತ್ರ. ನಾನು ಆತ್ಮ ಸದಾ ಸ್ವಚ್ಛಿದ್ದೀನಿ, ನಾ ಆತ್ಮ ಸದಾ ಪವಿತ್ರ ಇದ್ದೀನಿ, ನಂತರ ಎಲ್ಲ ಆತ್ಮರು ಪವಿತ್ರಿದ್ದಾರೆ. ರೋಲ್ನಲ್ಲಿ ಬಾಬಾ ಹೇಳ್ತಾರೆ ಲೆಕ್ಕದನುಸಾರವಾಗಿ ಮನೆಗಳು ಸಿಗ್ತವೆ ಅಂತ. सर्विस करने के लिए बच्चियाँ बाहर में रहती, कैसे कैसे मनुष्य आते हैं, यहाँ तो तुम कितने ಸೇಫ್ बैठे हो, कोई अंदर घुस न सके. ಬಾಬಾ ಹೇಳ್ತಾರೆ, ಆದಿಯಲ್ಲಿ ಮೊದಲು ಬಾಬಾ ಕೆಲವು ದಾದಿಯರಿಗೆ, ಅಕ್ಕಂದರಿಗೆ ಯಜ್ಞದಲ್ಲಿ ಹೊರಗಡೆ ಸೇವೆ ಮಾಡಲಿಕ್ಕೆ ಕಳಿಸಿದ್ರು. ಆದರೆ ಅಲ್ಲಿ ಮನುಷ್ಯರು ಹೇಗಿರ್ತಾರೆ, ಆಯಾ ಭಾವನೆಯವರು ಇರ್ತಾರೆ. ಆದರೆ ಮಧುಬಂಧದಲ್ಲಿರುವಂಥವರು ನೀವೆಲ್ಲ ಸೇಫ್ ಇದ್ದೀರಲ್ಲ ಅಂತ ಹೇಳ್ತಾರೆ ಬಾಬಾ. यहाँ कोई का संग नहीं, पतित से बात करने की दरकारी नहीं. ಇಲ್ಲಿ ಯಾವ ಸಂಗನೂ ಇಲ್ಲ, ಪತಿತರ ಜೊತೆಗೆ ಮಾತಾಡುವ ಅವಶ್ಯಕತೆ ಇಲ್ಲ. ತುಮಕೋ ಕೋಯಿ ಕಾ ಮುಹ ದೇಖ್ನೆ ಕಿ ಭಿ ದರ್ಕಾರ ನಹಿ, ನೀವು ಯಾರ ಮುಖನೂ ನೋಡೋದಿಲ್ಲ ಅಂತಾರೆ ಬಾಬಾ. ಆದರೆ ಹೊರಗಡೆ ಸೇವೆ ಮಾಡುವಂಥ ಅಕ್ಕಂದರು ಅನೇಕ ಪತಿತರ ಜೊತೆಗೆ ವ್ಯವಹಾರ ಮಾಡಬೇಕಾಗ್ತದ, ಜ್ಞಾನ ಕೊಡೋ ಸಲುವಾಗಿ. ಆದ್ರೆ ಬಾಬಾ ಅಂತಾರೆ ಮಧುಬನ ಅಂತೂ ಸೇಫ್ ಆಗಿದೆ. यहाँ तुम बच्चे जब बाबा के सम्मुख बैठते हो तो बुद्धि में याद रहे कि बाबा आया हुआ है, हमको सृष्टि चक्र का राज बता रहे हैं. अभी नाटक पूरा होता है, अब हमको जाना है. ಬಾಬಾ ಇವತ್ತಿನ ಮುರಳಿಯಲ್ಲಿ ನಮಗೆ ಪದೇ ಪದೇ ಸ್ಮೃತಿ ಕೊಡಿಸ್ತಾ ಇದ್ದಾರೆ. ಈ ನಾಟಕ ಈಗ ಪೂರ್ಣ ಆಗ್ತಾ ಇದೆ, ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಯಹ ಬುದ್ಧಿ ಮೇ ರಖನಾ ಕಿತ್ನಾ ಸಹಜ ಹೈ, ಪರಂತು ಯಹ ಭಿ ಯಾದ್ ಕರ್ ನಹಿ ಸಕ್ತೆ. ಈ ಮಾತು ಬುದ್ಧಿಯಲ್ಲಿ ಇಟ್ಕೊಳ್ಳೋದು ಭಾಳ ಸರಳ ಇದೆ, ಆದರೆ ಇಷ್ಟು ಮಾತನ್ನು ಬುದ್ಧಿಯಲ್ಲಿರುವುದಿಲ್ಲ ಅಂತಾರೆ ಬಾಬಾ. ಯಾಕಿರುವುದಿಲ್ಲ ಅಂದರೆ ಮತ್ತೆ ಮತ್ತೆ ಈ ಮನಸ್ಸು ಈ ನಾಟಕವನ್ನು ಸತ್ಯ ಅಂತ ಅನುಭವ ಮಾಡ್ತದೆ. ಈ ನಾಟಕದಲ್ಲಿರುವ ಎಲ್ಲ ಪಾರ್ಟ್, ಎಲ್ಲ ಆಗುವ ಘಟನೆಗಳು ಸತ್ಯ ಅಂತ ಅನುಭವ ಮಾಡೋದ್ರಿಂದ ಇದು ನಾಟಕ, ಇದು ಪೂರ್ಣ ಆಗ್ತಾ ಇದೆ, ಮನೆಗೆ ಹೋಗಬೇಕಾಗಿದೆ ಅನ್ನೋದನ್ನೇ ಮರ್ತು ಬಿಡ್ತದ. ಇಂದಿನ ಮುರಳಿಯ ಮುಖ್ಯ ಧಾರಣಾ ಪಾಯಿಂಟ್ಸ್. सदा हर्षित रहने के लिए बुद्धि में पढ़ाई और पढ़ाने वाले बाबा की याद रहे. ಸದಾ ಹರ್ಷಿತರಾಗಿರುವುದಕ್ಕಾಗಿ ಬುದ್ಧಿಯಲ್ಲಿ ವಿದ್ಯೆ ಹಾಗೂ ಓದಿಸುವಂತಹ ತಂದೆಯ ನೆನಪೇ ಇರಬೇಕು. ಖಾತೆ ಪೀತೆ ಸಬ್ ಕಾಮ್ ಕರ್ತೆ ಪಢಾಯಿ ಪರ್ ಪೂರಾ ಧ್ಯಾನ್ ದೇನಾ ಹೈ. ತಿನ್ನುತ್ತಾ ಕುಡಿಯುತ್ತಾ ಕೆಲಸವನ್ನು ಮಾಡ್ತಾ ವಿದ್ಯೆ ಕಡೆಗೆ ಗಮನ ಇರಬೇಕು. ವಿದ್ಯೆ ಕಡೆಗೆ ಗಮನ ಅಂತಂದರೆ ಬಾಬಾ ಯಾವ ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಈ ಮನಸ್ಸನ್ನು ಸತೋ ಪ್ರಧಾನ ಮಾಡೋದಕ್ಕಾಗಿ ಪದೇ ಪದೇ ಗಮನ ಕೊಡ್ತಾ, ಅಟೆನ್ಷನ್ ಕೊಡ್ತಾ ಈ ಮೈಂಡಿಗೆ ಸ್ಮೃತಿ ಕೊಡಿಸ್ಬೇಕು. ಇದು ನಾಟಕ. ಈ ನಾಟಕನೂ ಪೂರ್ಣ ಆಗ್ತಾ ಇದೆ. ಕೇವಲ ಮನಸ್ಸನ್ನು ಸತೋ ಪ್ರಧಾನ ಮಾಡೋದಕ್ಕಾಗಿ ಈ ಯಾವ ಸಂಬಂಧಗಳನ್ನು ನೆನಪು ಮಾಡದೆ ನಾನು ಕೇವಲ ಒಬ್ಬ ಶಿವತಂದೆ ನೆನಪು ಮಾಡಬೇಕು ಅನ್ನುವಂಥದ್ದು ಈ ವಿದ್ಯೆ ಕಡೆಗೆ ಗಮನ ಕೊಡ್ರಿ ಅಂತಾರೆ ಬಾಬಾ. सेकंड पॉइंट, बाप दादा की दिल पर चढ़ने के लिए श्रीमत पर बहुतों को आप समान बनाने की सर्विस करनी है. ತಂದೆಯ ಹೃದಯವನ್ನು ಏರಬೇಕು ಅಂದರೆ ಶ್ರೀಮತದ ಅನುಸಾರವಾಗಿ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಿರಿ. ತಮ್ಮ ಸಮಾನ ಅಂದರೆ ತಾವು ಹೇಗೆ ಆತ್ಮ ಆಗಿದ್ದೀರಿ, ಆತ್ಮದ ಸತ್ಯ ತಿಳ್ಕೊಂಡಿದ್ದೀರಿ, ನಾನು ಅವಿನಾಶಿ ಸತೋ ಪ್ರಧಾನ ಆತ್ಮ ಅಂತ ತಿಳ್ಕೊಂಡು ಸದಾ ನನ್ನ ನಾಟಕದ ಅಸತ್ಯವನ್ನು, ರೋಲ್ನಲ್ಲಿರುವಂಥ ವಿಕಾರ, ರೋಲ್ನಲ್ಲಿರುವಂಥ ಕಮ್ಜೋರಿಯನ್ನು ಡಿಟ್ಯಾಚ್ ಮಾಡಿಕೊಂಡು ನಾನು ಕೇವಲ ಸತ್ಯ ಸತೋ ಪ್ರಧಾನ ಆತ್ಮ ಇದ್ದೀನಿ ಅನ್ನುವಂಥದ್ದೇನು ಸ್ಮೃತಿ ಇದೆ
ಅದೇ ರೀತಿ ಬೇರೆಯವರೊಳಗೂ ಕೂಡ ಅದನ್ನೇ ನೋಡೋದು. ಬೇರೆ ಆತ್ಮರ ರೋಲ್ನಲ್ಲಿ ಎಷ್ಟೇ ವಿಕಾರ ಇರಲಿ, ಎಷ್ಟೇ ತಮೋಪ್ರಧಾನತೆ ಇರಲಿ, ಅದು ಕೇವಲ ರೋಲ್ನಲ್ಲಿದೆ. ಪ್ರತಿಯೊಬ್ಬ ಆತ್ಮ ಸತೋ ಪ್ರಧಾನ್ ಇದ್ದಾರೆ ಅನ್ನುವಂಥದ್ದೇನು ದೃಷ್ಟಿಕೋನಿದೆ, ಇದೇ ಥರನೇ ನೀವು ಬೇರೆಯವರಿಗೂ ನಿಮ್ಮ ಸಮಾನ ಮಾಡಬೇಕು. ಶ್ರೀಮತ್ ಅನುಸಾರ ಅಂತಾರೆ ಬಾಬಾ. ಕಿಸಿ ಕೋ ಭಿ ತಂಗ ನಹಿ ಕರ್ನಾ ಹೈ, ಯಾರಿಗೂ ತೊಂದರೆ ಕೊಡಬಾರ್ದು. वरदान अशरीरीपन के इंजेक्शन द्वारा मन को कंट्रोल करने वाले ಏಕಾಗ್ರ ಚಿತ್ತ ಭವ. ಅಶರೀರಿಪನದ ಇಂಜೆಕ್ಷನ್ನ ಮೂಲಕ ಈ ಮನಸ್ಸನ್ನು ಕಂಟ್ರೋಲ್ ಮಾಡುವಂತಹ ಏಕಾಗ್ರ ಚಿತ್ತರು ಆಗ್ರಿ ಅಂತಾರೆ ಬಾಬಾ. ಏಕಾಗ್ರತೆ ಮನ ಬುದ್ಧಿ ಸಂಸ್ಕಾರಗಳನ್ನು ಏಕಾಗ್ರತೆ ಮೂಲಕವೇ ತಂದೆಯ ದಿವ್ಯ ಸ್ವರೂಪದ ಮೇಲೆ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ. ಏಕಾಗ್ರತೆಯ ಶಕ್ತಿ ಪುರುಷಾರ್ಥಿ ಜೀವನದಲ್ಲಿ ಅತಿ ಅವಶ್ಯಕಿದೆ. ಈ ಏಕಾಗ್ರತೆ ಬರುವುದು ಯಾವಾಗತ್ತಂದರೆ ಮನಸ್ಸಿನ ಮೇಲೆ ಕಂಟ್ರೋಲ್ ಮಾಡಿದಾಗ. ಮನಸ್ಸಿನ ಮೇಲೆ ಕಂಟ್ರೋಲ್ ಮಾಡೋದಕ್ಕಾಗಿ ಬಾಬಾ ಹೇಳ್ತಾರೆ ಅಶರೀರಿಪನದ ಇಂಜೆಕ್ಷನನ್ನು ಆಗಾಗ ಮನಸ್ಸಿಗೆ ಕೊಡ್ತಾ ಇರಬೇಕು. जैसे आजकल अगर कोई कंट्रोल में नहीं आता, बहुत तंग करता, उछलता है, पागल हो जाता है, तो उनको ऐसा इंजेक्शन लगा देते हैं जो वह शांत हो जाए. ಇತ್ತೀಚೆಗೆ ಪ್ರಾಣಿ ಇರಲಿ ಮನುಷ್ಯ ಇರಲಿ, ಅವ್ರು ಯಾವಾಗ ಕಂಟ್ರೋಲ್ ತಪ್ತಾರೆ, ಭಾವನಾತ್ಮಕವಾಗಿ ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ತಪ್ತದ, ಆಗ ಕೆಲವೊಮ್ಮೆ ಚೀರಾಡ್ತಾರ, ಒದರಾಡ್ತಿರ್ತಾರೆ, ಮತ್ತು ಏನೇನೋ ಮಾತಾಡ್ತಿರ್ತಾರ. ಬಾಬಾ ಹೇಳ್ತಾರೆ ಅವಾಗೇನು ಮಾಡ್ತಾರೆ, ಅವಾಗೊಂದು ಇಂಜೆಕ್ಷನ್ ಕೊಟ್ಬಿಡ್ತಾರ. ಅವಾಗ ಅವರೆಲ್ಲ ಇಂದ್ರಿಯಗಳು ಅಂಗಾಂಗಗಳು ಶಾಂತ ಆಗೋದು ಅಂತಂದರೆ ಅಂಗಾಂಗಗಳು ಶೀತಲ ಆಗಿ ಅವರು ತನ್ನ ಕಾನ್ಷಿಯಸ್ ಏನು ಉಛಲ್ನ ಹಾರಾಡುವಂಥ ಕಾನ್ಷಿಯಸ್ ಇರ್ತದ, ಅವಾಗ ಅವರು ಶಾಂತ ಆಗ್ತಾರೆ. ऐसे अगर संकल्प शक्ति आपके कंट्रोल में नहीं आती